ವಿಶ್ವದ ಹುಮ್ಮನಸ್ಸಿನ ಎಲ್ಲ ಕನ್ನಡಿಗರಿಗೆ ಅಮೋಘಂ ಚಾನೆಲ್ಗೆ ಸುಸ್ವಾಗತ. ಇಂದು ನಾವು ನಂಜನಗೂಡಿನ ದೇವಿರಮ್ಮನಹಳ್ಳಿಯ ಅನುರಾಗ್ ಮಕ್ಕಳ ಮನೆಗೆ ಬಂದಿದ್ದೀವಿ. ನಮ್ಮ ಜೊತೆ ಸೋಮಶೇಖರ್ ಮೂರ್ತಿ ಸರ್ ಇದ್ದಾರೆ. ನಮಸ್ಕಾರ ಸರ್. ಸರ್, ನಾವು ನಿಮ್ಮ ಅನುರಾಗ್ ಮಕ್ಕಳ ಮನೆಗೆ ಬಂದಿದ್ದೀವಿ. ನನ್ನ ಗೆಳತಿ ಅನಸೂಯ ಅವರು ನಂಜನಗೂಡಲ್ಲಿ ಕಾರ್ಪೊರೇಟರ್ ಆಗಿದ್ರು, ಪ್ರೆಸಿಡೆಂಟ್ ಆಗಿದ್ರು. ಅವ್ರು ಹೇಳಿದ್ರು, ಕರ್ಕೊಂಬಂದರು. ನಾನು ಸುಮ್ಮನೆ ಬಂದೆ ಸರ್. ಬಟ್ ಬಂದ ತಕ್ಷಣ ಏನೋ ಗೊತ್ತಿಲ್ಲ, ಒಂಥರ ಬಂದ ತಕ್ಷಣ ನಮ್ಮ ಮನಸ್ಸೇ ಪ್ರಶಾಂತವಾಗ್ಬಿಡ್ತು. ನಿಮ್ಮ ಮಕ್ಕಳ ಮನೆಯಲ್ಲಿ ಅಷ್ಟು ಪ್ರಶಾಂತವಾಗಿರೋ ವಾತಾವರಣದಲ್ಲಿ ನೀವು ಮಾಡ್ತಾ ಇದ್ದೀರಾ. ನಾನು ತಿಳಿದಂಗೆ ಸರ್ ಇದನ್ನ 2012ರಲ್ಲಿ ಅಲ್ಲ ಸರ್ ಪ್ರಾರಂಭ ಮಾಡಿದ್ದು. ಅಂದ್ರೆ ಈಗ ಇಲ್ಲಿ ನೀವು ಎಷ್ಟು ಜನ ಇದುವರೆಗೂ ನೀವು ಎಷ್ಟು ಜನಕ್ಕೆ ನಾವು ಕಳೆದ 2012 ಮೇಡಮ್ ಇವತ್ತವರೆಗೆ ಒಂದು 300 ಜನಕ್ಕಿಂತ ಜಾಸ್ತಿ ಮಕ್ಕಳು ಹೊರಗಡೆ ಹೋಗಿದ್ದಾರೆ. 300 ಜನಕ್ಕಿಂತ ಜಾಸ್ತಿ ಮಕ್ಕಳು 12ನೇ ಇಸ್ವಿಯಿಂದ 25ರವರೆಗೂ ಹೋಗಿದ್ದಾರೆ. ಇವತ್ತು ಯಾಕಂದ್ರೆ ಒಬ್ಬ ವಿದ್ಯಾರ್ಥಿ ಒಂದು ಸಂಸ್ಥೆ ಹೊರಗಡೆ ಬಂದರೆ ಅವನು ಕನಿಷ್ಠ 3 ವರ್ಷ ನಮ್ಮಲ್ಲಿ ವಿದ್ಯಾಭ್ಯಾಸ ಮಾಡ್ತಾನೆ. ಕೆಲವರು 5 ವರ್ಷ, ಕೆಲವು 7 ವರ್ಷದವರೆಗೂ ಕೂಡ ಅವರು ಮಾಸ್ಟರ್ ಡಿಗ್ರಿ ಮುಗಿಯೋ ತನಕನೂ ಇಲ್ಲೇ ಇದ್ದು ವಿದ್ಯಾಭ್ಯಾಸ ಮಾಡ್ತಾರೆ. ಅದರಿಂದ ತುಂಬಾ ಕಡಿಮೆ ಅನ್ಸುತ್ತೆ ನನಗೆ 300 ಜನ. ಇಲ್ಲ ಸರ್, ಅದು ಬಂದ್ರೆ 30 ಜನ 3 ವರ್ಷ ಇರ್ತದೆ. ಪ್ರತಿ ವರ್ಷ ಒಂದು 10 ಜನ ಹೊರಗಡೆ ಹೋದ್ರೆ ಒಂದು 10 ಜನ. ಅಂದ್ರೆ ಈಗ ಪ್ರಸ್ತುತ ಎಷ್ಟು ಜನ ಇದ್ದಾರೆ? ಈಗ 35 ಜನ ನಮ್ಮ ಹತ್ರ ವಿದ್ಯಾರ್ಥಿಗಳು. ಅಂದ್ರೆ ಬರೀ ಗಂಡು ಮಕ್ಕಳು ಹೆಣ್ಮಕ್ಳು ಆತರ? ಬರೀ ಗಂಡು ಮಕ್ಕಳು ಇಲ್ಲ ಮೇಡಮ್, ಬರೀ ಗಂಡು ಮಕ್ಕಳು ಮಾತ್ರ ಅವಕಾಶ. ನಮ್ದು ಇದು ಊರ ಹೊರಗಡೆ ಇರೋದ್ರಿಂದ ಮತ್ತೆ ರಕ್ಷಣೆ ದೃಷ್ಟಿಯಿಂದ ಹೆಣ್ಣು ಮಕ್ಕಳ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಬರೀ ಗಂಡು ಮಕ್ಕಳು ಮಾತ್ರ ಅವಕಾಶ ಮಾಡಿ. ನಿಮ್ಮ ಬಗ್ಗೆ ಸುಮಾರು ಕಡೆ ನೋಡಿದೀವಿ ಸರ್, ಪಬ್ಲಿಕ್ ಟಿವಿಯಲ್ಲಿ ನೋಡಿದೀವಿ. ಅಂದ್ರೆ ನಾನು ನಮ್ಮ ವೀಕ್ಷಕರಿಗೋಸ್ಕರ ಕೇಳ್ತಾ ಇದ್ದೀನಿ, ಇಲ್ಲಿ ನೀವೇನು ಫೀಸ್ ತಗೊಳ್ಳಲ್ಲ? ಇಲ್ಲ ಮೇಡಮ್, ನಾವು ಯಾವ ಫೀಸು ಕೂಡ ಮಕ್ಕಳಿಂದ ನಾವು ತಗೊಳ್ಳೋದಿಲ್ಲ. ಇವನ್ ನಾವು ಅಪ್ಲಿಕೇಶನ್ ಕೊಡಬೇಕಾದ್ರೂ ಅದಕ್ಕೂ ಚಾರ್ಜಸ್. ಅಂದ್ರೆ ಪೂರ್ತಿ ಉಚಿತವಾಗಿ ನೀವಿಲ್ಲಿ ಅವರ ಊಟ ತಿಂಡಿ ವಸತಿ ಪೂರ್ತಿ ವ್ಯವಸ್ಥೆ. ನಮ್ಮ ಕಾನ್ಸೆಪ್ಟೇ ಉಚಿತ ಅನ್ನೋ ಕಾನ್ಸೆಪ್ಟ್ಗೆ ಒಂದು ಅರ್ಥ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದನೇ ಇದನ್ನ ಸರ್. ಮತ್ತೆ ಇಲ್ಲಿ ನೀವು ಮಾಡ್ತಾ ಇದ್ದೀರಲ್ಲ, ಇಲ್ಲಿ ಬೇರೆ ಇದೇ ಧರ್ಮದವ್ರಿಗೆ, ಇದೇ ಜಾತಿಯವರಿಗೆ ಅಥವಾ ಏನಾದ್ರು ಇದೆ? ಯಾರು ಅವಕಾಶ ವಂಚಿತರಿರ್ತಾರೆ, ಯಾರು ಅವಕಾಶಗಳನ್ನ ಬಯಸಿ ಬರ್ತಾರೆ ಅವರಿಗೆಲ್ಲರಿಗೂ ಅವಕಾಶ. ಯಾವುದೇ ಜಾತಿಗೆ ಅಂತ ಸೀಮಿತವಾಗಿಲ್ಲ. ಬಟ್ ಕೆಲವು ನಮ್ಮ ನಿಯಮಗಳು ಸ್ವಲ್ಪ ಕಂಡೀಷನ್ಸ್ ಸ್ವಲ್ಪ ಬಲವಾಗಿರೋದ್ರಿಂದ ಬೇರೆ ಕಂಡೀಷನ್ಸ್ ಇರ್ತೀರಾ ಸರ್? ನಾವು ಕಂಡೀಷನ್ಸ್ ಅಂದರೆ ನಮ್ಮಲ್ಲಿ ಎಲ್ಲ ಮಕ್ಕಳಿಗೂ ತರಬೇತಿ ಕೊಡೋ ಉದ್ದೇಶದಿಂದ ಅವ್ರ ಕೈಲಿ ಎಲ್ಲ ಕೆಲಸವನ್ನು ಅವ್ರಿಗೆ ಕಲಿಸ್ಕೊಡ್ತೀವಿ. ಇಲ್ಲಿ ನಾವು ಮಾಡಿಸ್ತೀವಿ ಅನ್ನೋದ್ರ ಬದಲು ಕಲಿಸ್ತೀವಿ ಅಂತ ಹೇಳ್ಬೋದು. ಒಂದು ಪರಿಸರ ಪ್ರಜ್ಞೆ, ಗಿಡ ಬೆಳೆಸೋವಂಥದ್ದು, ಅದಕ್ಕೆ ನೀರು ಹಾಕೋಂಥದ್ದು, ಮತ್ತು ನಮ್ಮ ಆವರಣದಲ್ಲಿ ಯಾವಾಗಲೂ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋದೊಂದು ಕಂಡೀಷನ್ಸ್ ಇರುತ್ತೆ. ಮತ್ತು ಅದಕ್ಕಿಂತ ಹೆಚ್ಚಾಗಿ ಮೊಬೈಲ್ನ ನಾವು ಬಳಕೆ ಮಾಡಲಿಕ್ಕೆ ಬಿಡಲ್ಲ. ಅದರಿಂದ ಎಷ್ಟೋ ಮಕ್ಕಳು ನಮ್ಮಲ್ಲಿ ಬಂದರೂ ಕೂಡ 1 ತಿಂಗಳಿರೋದೇ ಕಷ್ಟ ಅಂತ ಒಂದು ವಾತಾವರಣ. ಅಂದರೆ ಮೊಬೈಲ್ ಬಳಕೆ ಅಂದರೆ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ನಾವು ಮೊಬೈಲ್ ಬಳಸಲಿಕ್ಕೆ ಬಿಡೋದಿಲ್ಲ. ಸ್ವಿಚ್ ಆಫ್ ಮಾಡಲೇಬೇಕು. ರಾತ್ರಿಯಿಂದ ಬೆಳಗಿನ ತನಕ ಅವ್ರ ಮೈಂಡು ಫ್ರೆಶ್ ಅಪ್ ಆಗಿರಲಿ ಅನ್ನೋ ಉದ್ದೇಶದಿಂದ ಅದು ಮೊಬೈಲ್ ನಿಷೇಧ ಮಾಡಿದ್ದೀವಿ. ಯಾವ್ಯಾವ ಊರಿಂದ ಬರ್ತಾರೆ ಸರ್ ನಿಮ್ಮ ಹತ್ರ? ನಮಗೆ ಉತ್ತರ ಕರ್ನಾಟಕದಿಂದ ಬರ್ತಾರೆ. ಮಂಡ್ಯ ಜಿಲ್ಲೆಯವರು ಸಾಕಷ್ಟು ಜನ ಇದ್ದಾರೆ, ಚನ್ನಪಟ್ಟಣ, ಈ ಕಡೆ ಚಾಮರಾಜನಗರ ಜಿಲ್ಲೆ, ಮತ್ತು ತಮಿಳುನಾಡಿಂದ ಕೂಡ ಕೆಲವು ಮಕ್ಕಳು ಬಂದರೆ ಅಡ್ಮಿಷನ್ ಆಗಿದ್ದಾರೆ. ಈಗ ಅಂದರೆ ಒಂದು ಈ ವಯಸ್ಸಿನ ಮಿತಿ ಏನಾದರೂ ಇದೆಯಾ ಸರ್? ಹೌದು ಮೇಡಮ್, 18 ವರ್ಷ ಮೇಲ್ಪಟ್ಟವರು. 18 ವರ್ಷ ಮತ್ತೆ ಹೌದು ಮೇಡಮ್, 18 ವರ್ಷ ಮೇಲ್ಪಟ್ಟವರು, PUC ಓದುವಂಥವ್ರು, ಡಿಪ್ಲೊಮೊ, ಇಂಜಿನಿಯರಿಂಗ್, MCA ಮತ್ತು ಪದವಿ ತರಗತಿಗೆ ಅವಕಾಶ. ಅಂದರೆ ನಂಜನಗೂಡು, ಮೈಸೂರು, ಈ ಕಡೆ ಎಲ್ಲ ಓದ್ತಿರೋರು ಬರ್ತಾರೆ. ನಿಮ್ಮ ಹತ್ರ ಹಾಸ್ಟೆಲ್ ಊಟ ತಿಂಡಿ ಉಚಿತವಾಗಿ ಅದನ್ನು ನಡೆಸ್ಕೊಡ್ತೀವಿ. ಇದುವರೆಗೂ ನಿಮ್ಮ ಹತ್ರ ಓದಿದವರು ಈಗ ಎಲ್ಲೆಲ್ಲಿ ಇದ್ದಾರೆ ಸರ್? ನಮ್ಮಲ್ಲೂ ಓದಿದಂಥ ಹಿರಿಯ ವಿದ್ಯಾರ್ಥಿಗಳು, ಒಬ್ಬ ಡಾಕ್ಟ್ರೇಟ್ ಮಾಡಿ ಮಲ್ಲಿಕಾರ್ಜುನ ಅಂತ ಇದು ಪಕ್ಕದ ಉಸ್ಕೂರು ಗ್ರಾಮದ ವಿದ್ಯಾರ್ಥಿ, ಅವನು ನಮ್ಮಲ್ಲಿ ಅಭ್ಯಾಸ ಮಾಡೋದು. ಆತ ಈಗ ಬೆಂಗಳೂರು ಕ್ರೈಸ್ಟ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಒಂದು ಕನ್ನಡ ವಿಭಾಗಕ್ಕೆ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಅದೊಂದು ಹೆಮ್ಮೆಯ ವಿಚಾರ. ಹಾಗೆಯೇ ಇನ್ನೊಬ್ಬ ವಿದ್ಯಾರ್ಥಿ ಮೈಸೂರಿನ ಮಹಾಜನ ವಿದ್ಯಾಸಂಸ್ಥೆಯ PUC ಕಾಲೇಜ್ಗೆ ಪ್ರಾಂಶುಪಾಲರಾಗಿ ವರ್ಕ್ ಮಾಡ್ತಾ ಇದ್ದಾರೆ ಇನ್ನೊಬ್ಬ ವಿದ್ಯಾರ್ಥಿ. ಅದೇ ರೀತಿ ಮೈಸೂರಿನ ರಾಮಕೃಷ್ಣ ಆಶ್ರಮ ಇದೆ, ಭಾಳ ಪ್ರಸಿದ್ಧವಾದ ಸಂಸ್ಥೆ. ಆ ಸಂಸ್ಥೆಯಲ್ಲಿ ಇಂಗ್ಲೀಷ್ ಲೆಕ್ಚರರ್ ರಾಮಕೃಷ್ಣ ವಿದ್ಯಾಶಾಲಾ. ಈ ಥರ ಇನ್ನೂ ಒಬ್ಬ ವಿದ್ಯಾರ್ಥಿ ಯೋಗದಲ್ಲಿ ಭಾಳ ಬಲ್ಲಿಂದಾಗಿದ್ದ, ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ತಕ್ಕಂಥ ಒಬ್ಬ ಯೋಗ ವಿದ್ಯಾರ್ಥಿ. ಬೆಂಗಳೂರು ವಿವೇಕಾನಂದ ಯೋಗ ಯೂನಿವರ್ಸಿಟಿಯಲ್ಲಿ ಅವನನ್ನು ಚೆನ್ನಾಗಿ ಓದಿಸಿದ್ವಿ. ಇವತ್ತು ಆತ ವಿಯೆಟ್ನಾಮಲ್ಲಿ
ಒಂದು ಸ್ವಂತ ಯೋಗ ಸೆಂಟರ್ನ ತೆಗೆದು ಇವತ್ತು ಅಲ್ಲಿ ಅವನ ಒಂದು ಚಟುವಟಿಕೆಯನ್ನು ಪ್ರಾರಂಭ ಮಾಡಿದ್ದಾನೆ. ಇಲ್ಲಿ ಊಟ ತಿಂಡಿ ಜೊತೆಗೆ ಅವ್ರಿಗೆ ಟ್ಯೂಷನ್ ಥರ ಅಥವಾ ಬೇರೆ ಯಾವುದಾದ್ರೂ ತರಬೇತಿ? ಅಂದರೆ ನಾವು ಅವರಿಗೆ ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ ಒಂದು ಮಧ್ಯೆ ಯಾರು ತಮ್ಮಂತಹ ಯಾರು ಅನುಭವಿಗಳು ಕರೆಸಿ ಅವರಿಂದ ಒಂದು ಉಚಿತ ಮಾರ್ಗದರ್ಶನವನ್ನು ಕೊಡಿಸ್ತೀವಿ. ಮತ್ತು ಅವರಿಗೆ ಕಂಪ್ಯೂಟರ್ ತಂದಿಟ್ಟಿದ್ದೀವಿ. ಕಂಪ್ಯೂಟ್ರಲ್ಲಿ ಅವ್ರ ನಾಲೆಜ್ ಬೆಳೆಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಅವರು ಸರ್ವತೋಮುಖ ಅಭಿವೃದ್ಧಿ ಅಂತ ಹೇಳಿದ್ರೆ ಅವರು ಒಬ್ಬ ನಮ್ಮ ಸಮಾಜಕ್ಕೆ ಉತ್ತಮ ವ್ಯಕ್ತಿ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಿಂದ ನಾವು ಪ್ರತಿಯೊಂದನ್ನು ಕೂಡ ಅವರ ಅಬ್ಸರ್ವೇಷನ್, ನಮಗೆ ಅವ್ರ ಓದಿಗಿಂತ ಮುಖ್ಯ ಅವರ ವ್ಯಕ್ತಿತ್ವ ಚೆನ್ನಾಗಾಗಬೇಕು ಅನ್ನೋದು ನಮ್ಮ ಒಂದು ಧ್ಯೇಯ. ಏಕೆಂದರೆ ಸಮಾಜಕ್ಕೆ ಅದು ಇವರು ಮುಂದೆ ಒಂದು ಅಸೆಟ್ ಆಗಬೇಕು, ಒಂದು ಆಸ್ತಿ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಅವರನ್ನು ವ್ಯಕ್ತಿತ್ವ ನಿರ್ವಹಣೆ ಮಾಡಲಿಕ್ಕೇ ಹೆಚ್ಚಿಗೆ ಅವ್ರನ್ನ ಪ್ರಯೋಗಶೀಲರನ್ನಾಗಿ ನಾವು. ಸರ್ ನಿಮ್ಮ ಬಗ್ಗೆ ಹೇಳಿ ಸರ್, ನೀವು ಹುಟ್ಟಿದ್ದು, ನಿಮ್ಮ ಬಾಲ್ಯ, ಮತ್ತೆ ಈ ಆಸಕ್ತಿ ಯಾಕೆ ಬಂತು ಅದು ಮುಖ್ಯ. ನಾನು ನಂಜನಗೂಡು ತಾಲೂಕು ದೇವನೂರು ಅನ್ನೋ ಗ್ರಾಮ ಇದೆ. ಗುರುಮಲ್ಲೇಶ್ವರ ಮಠ ಇದೆ, ದೇವನೂರು ದಾಸೋಹ ಮಠ, ಮತ್ತು ದೇವನೂರು ಮಹಾದೇವ ಸಾಹಿತಿಗಳು, ದೇವನೂರು ಶಂಕರ್ ಅಂತ ಹೇಳಿ ಚಿಂತಕರಿದ್ದಾರೆ. ಈ ಥರ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಒಂದು ಗ್ರಾಮ ಅದು. ಸಾಕಷ್ಟು ವಿದ್ಯಾವಂತರು ಆ ಗ್ರಾಮದಲ್ಲಿ ಇವತ್ತು ಡಿಗ್ರಿ, ಮಾಸ್ಟರ್ ಡಿಗ್ರಿ, ಡಾಕ್ಟರೇಟ್ ಮಾಡಿರ್ತಕ್ಕಂಥ ತುಂಬ ಜನ ಅಲ್ಲಿ ಇದ್ದಾರೆ ದೇವನೂರಲ್ಲಿ. ಆ ಊರಲ್ಲಿ ನಾನು ಹುಟ್ಟಿದ್ದು. ನಮ್ಮ ತಂದೆಯವರ ತಂದೆ ಗುರುಪಾದಯ್ಯ ಅಂತೇಳಿ ಅವರು ಮತ್ತು ಗುರುಮಲ್ಲೇಶ್ವರರು ಜೊತೆಗೆ ಇದ್ದಂಥವು. ಆ ಒಂದು ಮಠದ ಪರಂಪರೆಯಲ್ಲಿ ಬಂದಂಥ ನಮಗೆ ಈ ದಾಸೋಹದ ಬಗ್ಗೆ ಮೊದಲಿನ ಸ್ವಲ್ಪ ಕಾಳಜಿ ಇತ್ತು. ಅದೇ ನಮ್ಮನ್ನು ಒಂದು ಈ ಮಾರ್ಗಕ್ಕೆ ತಂದಿದೆ ಅಂತೇಳಿ ತಪ್ಪೇನಲ್ಲ. ಅದೇ ರೀತಿ ಇದು ಪೂರ್ಣ ಪ್ರಮಾಣದಲ್ಲಿ ನಮಗೆ ತೊಡಕಬೇಕಂದ್ರೆ ಒಂದು ಕಥೆನೇ ಹೇಳ್ಬೇಕು. ಕಥೆಯಲ್ಲ, ನಿಜ ಜೀವ ಘಟನೆ. ಇಲ್ಲಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಒಂದು ಘಟನೆ ನಡೀತು ಹಿಂದೆ, ಒಂದು 15 ವರ್ಷದ ಹಿಂದೆ. ಒಬ್ಬ ಕೇರಳದ ವ್ಯಕ್ತಿ ಗಂಡ ಹೆಂಡತಿ ಮಕ್ಕಳು ವಾಸ ಮಾಡ್ತಾ ಇರ್ತಾರೆ. ಒಂದು ಸಣ್ಣ ಹೋಟ್ಲ್ ಇಟ್ಕೊಂಡು ಗಂಡನಿಗೆ ಕುಡಿತದ ಚಿಟ ಇರುತ್ತೆ. ಏನೋ ಗಂಡ ಹೆಂಡತಿ ಮಧ್ಯೆ ಕಲಹ ಆಗಿ ಹೆಂಡತಿನ ಅವನು ಬಂದುಬಿಡ್ತಾನೆ. ಬಂದುಬಿಟ್ಟು ಅವನನ್ನು ಮನೆಯಲ್ಲೇ ಊಟ ಕೆಟ್ಟಿರ್ತಾನೆ ಅವನು ಹೆಂಡತಿನ. ಹೀಗಾಗಿ ಅದು ಮುಂದೆ ಪೊಲೀಸರಿಗೆ ಗೊತ್ತಾಗಿ ಆತ ಜೈಲಿಗೆ ಹೋಗ್ತಾನೆ. ಅವಳು ಸಮಾಧಿ ಆಗ್ತಾಳೆ. ಅವ್ರಿಗೆ 5 ಜನ ಮಕ್ಕಳಿರ್ತಾರೆ. ಸಣ್ಣ ಸಣ್ಣ ಬಾಲ್ಯ, 2ನೇ ಕ್ಲಾಸಿಂದ ಓದೋಂಥ ಮಗುವಿಂದ ಹಿಡಿದು 8ನೇ ಕ್ಲಾಸ್ ಓದುವಂಥ ಮಗು. ದೊಡ್ಡವನು ಮಾತ್ರ ಡಿಗ್ರಿಗೆ ತಲುಪಿರ್ತಾನೆ, 1ನೇ ಡಿಗ್ರಿಗೆ. 5 ಜನ ಮಕ್ಕಳಿರ್ತಾರೆ. ನಾನಾಗ ಮೈಸೂರಿನಲ್ಲೇ ಇರ್ತೇನೆ. ಅಲ್ಲಿ ನನ್ನ ಏನೋ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೊಂಡು ನಾನು ಜೀವನ ಮಾಡ್ತಾ ಇರ್ತೀನಿ. ನಾನೇನು ಆರ್ಥಿಕವಾಗಿ ನಾನು ಅಷ್ಟು ಸಬಲ ಏನಲ್ಲ. ನನ್ನ ಜೀವನ ಮಾಡಿದ್ರೆ ನನಗೆ ಕಷ್ಟ ಆಗಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಸ್ನೇಹಿತರೊಬ್ಬರು ಆ ಮಕ್ಕಳಿಗೆ ಆಶ್ರಯ ಕೊಡೋಕ್ಕೆ ಸಲುವಾಗಿ ಅವರು ನನ್ನನ್ನು ಬೆನ್ನು ಬೀಳ್ತಾರೆ. ನೀವು ಬನ್ನಿ ಸ್ವಲ್ಪ ಮಾತಾಡಬೇಕು ಅಂತೇಳಿ. ನನಗವ್ರಿಗೂ ಸಂಪರ್ಕ 3 ವರ್ಷದಿಂದ ಇರಲಿಲ್ಲ. ಆಗೋರು ನನ್ನನ್ನು ಹುಡ್ಕೊಂಡು ಬರ್ತಾರೆ. ಬಂದು ಅವ್ರ ಆಫೀಸಿಗೆ ಕರ್ಕೊಂಡೋಗಿ ಆ ಮಕ್ಕಳನ್ನೆಲ್ಲ ಕೂರಿಸಿರ್ತಾರೆ. ಈ ಮಕ್ಕಳಿಗೆ ಈ ರೀತಿ ಆಗಿದೆ, ಒಂದು ಆಶ್ರಯ ಕೊಡಬೇಕು ಈ ಮಕ್ಕಳಿಗೆ. ನನಗೆ ದಿಗಿಲಾಗುತ್ತೆ. ಯಾಕಂದರೆ ನಾನೇ ಆರ್ಥಿಕವಾಗಿ ಏನು ಅಂತ ಸ್ಟೇಬಲ್ ಇಲ್ಲ. ಮತ್ತು ಇವರಿಗೇನು ಸಹಾಯ ಮಾಡಬಲ್ಲೆ. ಆದರೂ ಕೂಡ ಗಟ್ಟಿ ಮನಸ್ಸು ಮಾಡಿ, ಇಲ್ಲ ಸರ್ ಮಾಡೋಣ, ಏನಾದ್ರು ಮಾಡೋಣ, ಈ ಮಕ್ಕಳಿಗೆ ಒಂದು ಮಾರ್ಗ ಕಲ್ಪಿಸೋಣ ಅಂತೇಳಿ. ಹಾಗೆ ಆ 5 ಮಕ್ಕಳನ್ನು ಓದಿಸುವಂಥ ಜವಾಬ್ದಾರಿ ನನ್ನ ಮೇಲೆ ಬೀಳುತ್ತೆ. ಹಾಗೆ ನಾನು ಹಲವಾರು ಸಂಘ ಸಂಸ್ಥೆಗಳನ್ನು ಭೇಟಿ ಮಾಡಿ ಆ ಮಕ್ಕಳನ್ನು ಶಾಲೆಗೆ ಸೇರಿಸಿ ಅವ್ರು ಏನು ಓದ್ತಾ ಇದ್ರು ಇಂಗ್ಲೀಷ್ ಮೀಡಿಯಮ್ ಅದೇ ಸಬ್ಜೆಕ್ಟನ್ನು ಅವ್ರಿಗೆ ಕೊಡಿಸಿ ಅವ್ರಿಗೆ ಯಾವ ಕ್ಲಾಸ್ ಓದ್ತಿದ್ರು ಸರ್ ಅವಾಗ? ಒಂದು 2ನೇ ತರಗತಿಯಿಂದ ಒಂದು ಮಗು ಓದ್ತಾ ಇತ್ತು. ಹಾಗೆ ಒಬ್ಬ 6th ಓದ್ತಾ ಇದ್ದ ಒಬ್ಬ. ಹಾಗೆ ಒಬ್ಬ ITIಗೆ ಬಂದಿದ್ದ. ಕೊನೆಯವನೊಬ್ಬ ಮಾತ್ರ ಒಂದು ಹುಡುಗಿ, ಇನ್ನೊಂದು ದೊಡ್ಡ ಹುಡುಗಿ PUC ಓದ್ತಾ ಇದ್ಲು. ಜೊತೆಗೆ ಇನ್ನು ದೊಡ್ಡವನು 1ನೇ ವರ್ಷದ ಡಿಗ್ರಿ ಪ್ರಾರಂಭ ಮಾಡಿದ್ದ. ಬಟ್ ಅವನು ಈ ಮನಸ್ಸಿನ ನೋವಿನಿಂದ ನಾನು ಓದಲಿಕ್ಕೆ ಮುಂದುವರ್ಸೋಕ್ಕೆ ಆಗಲ್ಲ, ನಾನು ಸ್ವಲ್ಪ ದುಡಿಮೆ ಮಾಡ್ತೀನಿ, ಇಷ್ಟು ಮಕ್ಕಳನ್ನೂ ಸಾಕಬೇಕು ಅನ್ನೋದನ್ನು ಅವನಿಗೆ ಪೂರಕವಾಗಿ ಸಪೋರ್ಟಿವ್ ನಾವು ನಿಂತ್ಕೊಂಡ್ವಿ. ಅವನಿಗೇನು ಬೇಕು ಬೇಡ ಅವ್ರಿಗೆ ಒಂದು ಗ್ಯಾಸ್ ಕೊಡಿಸ್ಕೊಟ್ವಿ, ಸ್ಟವ್ ಕೊಡಿಸ್ಕೊಟ್ವಿ. ಮತ್ತು ಆ ಮಕ್ಕಳಿಗೆ ಪ್ರತಿ ತಿಂಗಳು ನಮ್ಮ ಸ್ನೇಹಿತರೊಬ್ಬರು ಬಾಬು ಅಂತಿದ್ದರು, ಅವ್ರಿಗೆ ಹೇಳಿ ಪ್ರತಿ ತಿಂಗಳು ಅವರು ಒಂದು 25 kg ಅಕ್ಕಿ ಕೊಡ್ತಾಯಿದ್ರು. ಈ ರೀತಿ ಆ ಮಕ್ಕಳಿಗೆ ಏನು ಬೇಕು, ಫೀಸು, ಪುಸ್ತಕ, ಅವ್ರ ಊಟಕ್ಕೆ ಏನು ವ್ಯವಸ್ಥೆ ಬೇಕು ಇದನ್ನು ಮಾಡಿಕೊಟ್ವಿ. ಹಾಗೆ ನಮ್ಮ ಸ್ನೇಹಿತರು ಅವ್ರಿಗೆ ಇರಲಿಕ್ಕೆ ರೂಮ್ ಕೊಟ್ಟರು. ಇದು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಈ ಒಂದು ಕುಟುಂಬದಲ್ಲಿ ನೋವು ಯಾವ ರೀತಿ ಆಗುತ್ತೆ ಅನ್ನೋದು ನಮಗೆ ಅದು ಮೊದಲನೇ ಅನುಭವ. ತಂದೆ ತಾಯಿ ಇಲ್ಲದೇ ಇರೋಂಥ ಮಕ್ಕಳು
ಯಾವ ರೀತಿ ಅವರು ಕಷ್ಟಪಡ್ತಾರೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ನಮಗೆ. ಆವಾಗ ಶುರುವಾದ ಜರ್ನಿ. ಆನಂತರ 2012ರಲ್ಲಿ ಇದನ್ನು ಪ್ರಾರಂಭ ಮಾಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಇದನ್ನು ಪ್ರಾರಂಭ ಮಾಡ್ತೀವಿ. ಅಂದರೆ ನೀವು ನಿಮ್ಮ ಧರ್ಮಪತ್ನಿಯವರು ನಮಗೆ ಮಕ್ಕಳಿಲ್ಲದೆ ಇರೋದ್ರಿಂದ ಮಕ್ಕಳಿಲ್ಲ ಇಲ್ಲ, ನಮಗೆ ಆ ಉದ್ದೇಶಕ್ಕಾಗಿ ಇದನ್ನು ಪೂರ್ಣ ಪ್ರಮಾಣದಲ್ಲಿ ನಾವು ಇದನ್ನು ಸಮಾಜಮುಖಿಗಳಾಗೋಣ. ಮೇಡಮ್ ಏನು ಮಾಡ್ತಾ ಇದ್ದಾರೆ ಸರ್? ಮೇಡಮ್ ಅವರು ಒಂದು ಹೈಸ್ಕೂಲು ಮುಖ್ಯಸ್ಥರಾಗಿ ಕೆಲಸ ಹೆಸರು ಸರ್? ಶ್ರೀಮತಿ ರೇಣುಕಾ ಅಂತೇಳಿ ಒಂದು ಹೈಸ್ಕೂಲ್ HM ಆಗಿ JSS ಅಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗೆ ನಾವು ಇದನ್ನು ಪ್ರಾರಂಭ ಮಾಡಬೇಕು ಅಂದರೆ ನಾವು ಇಲ್ಲಿ ನಂಜನಗೂಡಿಗೆ ಇಲ್ಲಿ ಬಂದು ಒಂದು ಬಾಡಿಗೆ ಮನೆ ಉಳ್ಕೊತೀವಿ. ನಮ್ಮ ಮನೆಯಲ್ಲಿ ಸ್ವಂತ ಮನೇಲಿ ಸ್ಟಾರ್ಟ್ ಮಾಡಿಬಿಡ್ತೀವಿ. ಬಂದು ನೆಕ್ಸ್ಟ್ ಇಲ್ಲಿ ಬಿಲ್ಡಿಂಗ್ ಕಟ್ಟಬೇಕಾಗತ್ತೆ. ನಾವು ಆ ಉದ್ದೇಶಕ್ಕೆ ಇಲ್ಲಿ ಬಂದು ಬಾಡಿಗೆ ಮನೆ ಉಳ್ಕೊಂಡು ಬಟ್ ಒಂದು 4 ವರ್ಷದವರೆಗೆ ನಿಧಾನಕ್ಕೆ ಬಿಲ್ಡಿಂಗ್ ಕಟ್ತಾ ಇರ್ತೀವಿ. ನಂಜನಗೂಡಿನಲ್ಲಿ ಯಾರಿಗೂ ಗೊತ್ತಿಲ್ಲ ಈ ಕಟ್ಟಡ ಯಾಕೆ ಕಟ್ತಾ ಇದ್ದಾರೆ, ಇದೇನು ಕಟ್ತಾ ಇದ್ದಾರೆ ಒಬ್ರಿಗೂ ಗೊತ್ತಿಲ್ಲ. ಸುಮ್ಮನೆ ನಮ್ಮ ಪಾಡು ನಾವು ನಿರಂತರವಾಗಿ ಕಟ್ತಾ ಇದ್ವಿ. ಒಂದು ದಿವಸ 2017ರಲ್ಲಿ ಇದನ್ನು ಅಧಿಕೃತವಾಗಿ ಉದ್ಘಾಟನೆ ಆಯಿತು. ಸುತ್ತೂರು ಸ್ವಾಮೀಜಿಯವರು ಮತ್ತು ಹಲವಾರು ರಾಜಕೀಯ ಮುಖಂಡರು, ಸಮಾಜಮುಖಿಗಳು ಎಲ್ಲರೂ ಬಂದು ಇದನ್ನು ಹಳೆಯ ವಿದ್ಯಾರ್ಥಿಗಳು ಎಲ್ಲ ಸೇರಿ ಇದನ್ನು ಅಧಿಕೃತವಾಗಿ ಇದನ್ನು ನಂಜನಗೂಡಿನಲ್ಲಿ ಉದ್ಘಾಟನೆ ಮಾಡಿದ್ವಿ. ಇದು ಉದ್ಘಾಟನೆ ಮಾಡೋದು ಅಂತ ಮೂಲ ನಂಜನಗೂಡಲ್ಲಿ ಯಾಕೆ ಮಾಡಿದ್ವಿ ಅಂತ ಹೇಳಿದ್ರೆ ಮೂಲ ಕಾರಣ ನಮಗೆ ಹಣಕಾಸಿನ ಒಂದು ಸ್ಥಿತಿ ಚೆನ್ನಾಗಿಲ್ಲಿರೋದ್ರಿಂದ ನಂಜನಗೂಡು ಆದರೆ ಸ್ವಲ್ಪ ಸರಳವಾಗಿರುತ್ತೆ ಅಂತೇಳಿ ಇಲ್ಲಿಗೆ ಬಂದ್ವಿ. ಮತ್ತು ಇನ್ನೊಂದು ನಮ್ಮ ಮೂಲ ನಾವು ಹುಟ್ಟಿದಂಥ ತಾಲೂಕು, ಹುಟ್ಟಿದಂಥ ಊರಿರುವಂಥ ತಾಲೂಕು ಅಂತೇಳಿ ಇದಕ್ಕೆ ನಾವು ಜಾಸ್ತಿ ಗಮನ ಕೊಟ್ಟಿವಿ. ಅಂದರೆ ನಿಮಗೆ ಇಲ್ಲಿ ನಿಮ್ಮ ಹತ್ರ ಹೇಗೆ ಸರ್ ಇಲ್ಲಿ ನಿರ್ವಹಣೆಗೆಲ್ಲ ನಿಮಗೆ ತೊಂದರೆ ಆಗ್ತಿಲ್ವಾ ಏನೋ ದುಡ್ಡು? ಇಲ್ಲ ಮೇಡಮ್, ಪ್ರಾರಂಭದಲ್ಲಿ ಎಲ್ಲರೂ ನಿಮ್ಮಂಗೆ ಕೇಳ್ತಾ ಇದ್ದು ನಿಮಗೆ ತುಂಬ ತೊಂದರೆ ಆಗುತ್ತೆ ನಿರ್ವಹಣೆ. ಸುತ್ತೂರು ಸ್ವಾಮೀಜಿಯವರು ಕೂಡ ನಾನು ಅವ್ರನ್ನ ಭೇಟಿ ಮಾಡೋಕ್ಕೆ ಹೋದಾಗ ಹೇಳಿದ್ರು, ನಿಂಗೆ ತೊಂದರೆ ಆಗುತ್ತೆ ನೋಡು, ಯೋಚನೆ ಮಾಡು ಅಂತ ಕೇಳಿದ್ರು ಅವರು. ಇಲ್ಲ ಬುದ್ಧಿ, ನಿಮ್ಮ ಆಶೀರ್ವಾದ ಇದೆ, ನಿಮ್ಮ ಆಶೀರ್ವಾದದಿಂದ ಇವೆಲ್ಲ ನಡೆಯುತ್ತೆ ಅಂತೇಳಿ ಹೇಳಿದೆ. ಅವರು ಕೂಡ ಭಾಳ ಮಾನಸಿಕವಾಗಿ ನಮಗೆ ಸ್ಥೈರ್ಯ ತುಂಬಿದ್ರು. ಬಟ್ ಪ್ರಾರಂಭದಲ್ಲಿ ಏನು ಇವತ್ತರೆಗೂ ನಮಗೆ ಊಟ ತಿಂಡಿಗೆ ನಮ್ಮ ಮಕ್ಕಳಿಗೆ ಕೊರತೆ ಆಗಲಿ ಏನೂ ಆಗಲಿ ಇವತ್ತರೆಗೂ ಏನೂ ಆಗಿಲ್ಲ ಮೇಡಮ್. ಏನೋ ಎಲ್ಲರ ಒಂದು ಸಹಕಾರದಿಂದ ನಿಮ್ಮಂತಿರೋ ಒಂದು ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಗುರು ಹಿರಿಯರ ಆಶೀರ್ವಾದ ಚೆನ್ನಾಗಿ ನಡೀತಾ ಇದೆ. ಇಷ್ಟು ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ. ಈ ಕಾರ್ಯದಲ್ಲಿ ಏನಾದ್ರು ಅಡೆತಡೆ ಏನಾದ್ರು ತೊಂದರೆಗಳಾಯ್ತಾ ಸರ್ ನಿಮಗೆ? ಈಗ ಮೇಡಮ್, ಯಾವುದೋ ಒಂದು ಸಂಸ್ಥೆ ಆಗಲಿ ಒಂದು ಕುಟುಂಬ ಆಗಲಿ ಸಣ್ಣ ಪುಟ್ಟ ಅಡೆತಡೆಗಳು ಬಂದೇ ಬರ್ತವೆ ಮೇಡಮ್. ಅವನ್ನು ನಾವು ಸಾವಧಾನದಿಂದ ಅದನ್ನು ನಿವಾರಣೆ ಮಾಡ್ಕೊಂಡು ಹೋಗ್ಬೇಕು ಮೇಡಮ್. ತಡೆಗಳು ಅಂತಂದರೆ ನಾನು ಸಣ್ಣ ಮಕ್ಕಳನ್ನ ಸಾಕಬೇಕು ಅನ್ನೋ ಒಂದು ಉದ್ದೇಶ ಇತ್ತು, ದೊಡ್ಡ ಮಕ್ಕಳಿಂದ ಹೆಚ್ಚಾಗಿ. ನಮಗೆ ಮಕ್ಕಳ ರಕ್ಷಣಾ ಇಲಾಖೆ ಇದೆಯಲ್ಲ, ಅವರು ತುಂಬ ಅವರ ಒಂದು ನಿರ್ಬಂಧಗಳು ಜಾಸ್ತಿ ಆಯಿತು. ಅದರಿಂದ ಅವರ ಪರ್ಮಿಷನ್ ಬೇಡ ಅಂತೇಳಿ ನಾನು ಮೆಜಾರಿಟಿ ಇರ್ತಕ್ಕಂಥ 18 ವರ್ಷ ತುಂಬಿದ ಮಕ್ಕಳಿಗೆ ಅವಕಾಶ ಕೊಟ್ಟು ಬೆಳೆಸಲಿಕ್ಕೆ ಮಾಡಿ. ಅಂದರೆ ಈಗ ನೀವು ಹೇಗೆ ಆಯ್ಕೆ ಮಾಡ್ತೀರಾ ಸರ್? ತುಂಬ ಜನ ಬರ್ತಾರಾ ಇಲ್ಲ ಬಂದಿರೋರಿಗೆಲ್ಲ ಕೊಡ್ತೀರಾ? ಅವಕಾಶ ಬೇಕಾಗುತ್ತೆ. ಕಾಲೇಜಲ್ಲಿ ಈ ಹಲವಾರು ಕಾಲೇಜುಗಳು ನಮ್ಮ ಸಂಸ್ಥೆ ಬಗ್ಗೆ ಗೊತ್ತಿದೆ. ಪ್ರಾಂಶುಪಾಲರಿಗೆ ಅಥವಾ ಅಲ್ಲಿರ್ತಕ್ಕಂಥ ಯಾವ ಸಿಬ್ಬಂದಿಗಳಿಗೆ ನಮ್ಮ ಬಗ್ಗೆ ಗೊತ್ತು. ಅಲ್ಲಿ ಅವ್ರ ಅಡ್ಮಿಷನ್ ಆದಾಗ ಮಕ್ಕಳು ಎಂಕ್ವೈರಿ ಮಾಡ್ತಾರೆ, ಅವಶ್ಯಕತೆ ಇರೋರಿಗೆ ಹೇಳ್ತಾರೆ ಸರ್ ನಮಗೆ ಹಾಸ್ಟೆಲ್ ವ್ಯವಸ್ಥೆ ಬೇಕು ಈ ಥರ ಅಂತ ಹೇಳಿದಾಗ ಆಗ ಅವರು ಮೊದಲನೇ ಹೆಸರು ಹೇಳೋದೇ ನಮ್ಮದು. ಇಲ್ಲಿ ಉಚಿತವಾಗಿ ಮಾಡಿಕೊಡ್ತಾರೆ, ನೀವು ಅಲ್ಲಿ ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ. ಅವ್ರು ಬಂದಾಗ ನಾವು ಅವ್ರನ್ನ ಇಂಟರ್ವ್ಯೂ ಮಾಡಿ ನಮ್ಮ ಸಂಸ್ಥೆಯ ಸ್ಥಿತಿಗತಿ, ನಮ್ಮಲ್ಲಿರ್ತಕ್ಕಂಥ ಒಂದು ನಿಬಂಧನೆಗಳು ಕಾನೂನು ಚೌಕಟ್ಟು ಹೇಗಿರಬೇಕು ಅನ್ನೋದನ್ನು ಅವರಿಗೆ 1 ಗಂಟೆ ಕೂರಿಸಿ ಅವರಿಗೆ ಫಸ್ಟು ಅವ್ರನ್ನ ಸ್ಟಡಿ ಮಾಡ್ತೀವಿ. ಅವರು ಅದಷ್ಟು ವಿಷಯಗಳಿಗೆ ಒಪ್ಕೊಂಡ್ರೆ ಅವರಿಗೆ ನೇರವಾಗಿ ಅಡ್ಮಿಷನ್ ಕೊಡ್ತೀವಿ. ಅದರಲ್ಲಿ ನಮ್ಮದು ಇಂಟರ್ವ್ಯೂ ಮಾಡಿ ಇಂಥ ದಿನ ಬನ್ನಿ, ಇಂಥ ದಿನ ಓಪನಿಂಗ್, ಇಂಥ ದಿನ ಕ್ಲೋಸಿಂಗ್ ಡೇ ಅಂತ ಇಲ್ಲವೇ ಇಲ್ಲ. ನಾವು 12 ವರ್ಷದಿಂದ ನಾವು ಕ್ಲೋಸಿಂಗ್ ಡೇನೇ ಇಲ್ಲ ನಮಗೆ. ನಾವು ಕರೋನಾ ಬಂದಂಥ ಸಂದರ್ಭದಲ್ಲೂ ಕೂಡ ಅಚಾನಕ್ಕಾಗಿ ಒಂದು 10 ಮಕ್ಕಳು ಇಲ್ಲಿ ಉಳ್ಕೊಂಬಿಟ್ರು ನಮಗೆ. ಫಸ್ಟ್ ವೇವ್ ಅಂತ ನೋಡಿ. ಆಗ ಬೆಳಗಾವಿಯಿಂದ ಬೀದರಿಂದ ಬಂದಿರತಕ್ಕಂಥ ಮಕ್ಕಳು ದೂರಕ್ಕೆ ಅವ್ರು ಹೋಗೋಕ್ಕಾಗಲಿಲ್ಲ, ರೈಲು ಬಸ್ಸು ಎಲ್ಲ ಬಂದಾಗ್ಬಿಡ್ತು. ಅಂಥ ಮಕ್ಕಳನ್ನೂ ಕೂಡ 6-7 ತಿಂಗಳು ಇಟ್ಕೊಂಡು ನಾವು ಇಲ್ಲೇ ಅವ್ರಿಗೆ ಹೊರಗಡೆ ಎಲ್ಲೂ ಬಿಡದೇ ಇದ್ದಂಗೆ ಅವ್ರನ್ನ ಬೆಳೆಸ್ಕೊಂಡ್ವಿ. ಬಟ್ ಆ ಅಭಿಮಾನ ಮಕ್ಕಳಿಗೆ ಇವತ್ತು ಇದೆ. ಅವ್ರು ನಮ್ಮ ಮಕ್ಕಳ ಥರ ನೋಡಿಕೊಂಡು ಅವರಿಗೆ ಚೆನ್ನಾಗಿ ಊಟ ತಿಂಡಿ ನಾವೇನು ಮಾಡ್ತೀವಿ ಒಟ್ಟಿಗೆ ಅವರಿಗೆ ಒಂಥರ ಎಂಟರ್ಟೈನ್ ಮಾಡ್ಕೊಂಡು ಮತ್ತು ಹೊರಗಡೆ ಎಲ್ಲೂ ಹೋಗದೆ ನೋಡಿಕೊಂಡು ಮಾಡಿದ್ವಿ ಮೇಡಮ್. ಭಾಳ ಒಂದು ಖುಷಿಯಾದ ಸಂಗತಿ. ಯಾಕಂದರೆ ಅಂಥ ಒಂದು ಕಠಿಣ ಸವಾಲು ಇರತಕ್ಕಂಥ ಸಂದರ್ಭದಲ್ಲೂ ಕೂಡ ಇಲ್ಲಿ 8-10 ಮಕ್ಕಳು ವಾಸವಾಗಿದ್ದರು. ನಮ್ಗೆ ಯಾರೂ ಯಾವ ನಿರ್ಬಂಧನೂ ಇರಲಿಲ್ಲ, ಸರ್ಕಾರದಿಂದ ಆಗಲಿ ಯಾವ ನಿರ್ಬಂಧನೂ ಆಗಲಿಲ್ಲ ಟೈಮ್. ಬಟ್ ನಮ್ಗೆ ಯಾವ ಕೊರತೆಯೂ ಆಗಲಿಲ್ಲ ಟೈಮ್ನಲ್ಲಿ. ಸಂಕಷ್ಟಗಳು ಮತ್ತು ಊಟ ಇಲ್ಲದೆ ಇರತಕ್ಕಂಥ ಸ್ಥಿತಿ ಯಾವತ್ತೂ ಏನೂ ಆಗಲಿಲ್ಲ. ನಿಮ್ಮ ಜೀವನದಲ್ಲಿ ಸ್ಫೂರ್ತಿ ಅಂತ ಯಾರನ್ನು ತೊಗೊಂಡಿದ್ದೀರಾ ಸರ್?
ನಿಮಗೆ ಸ್ಫೂರ್ತಿಯಾಗಿರೋರು ಯಾರು? ನನಗೆ ಸ್ಫೂರ್ತಿ ಅಂದರೆ ಮೊಟ್ಟ ಮೊದಲನೇದಾಗಿ ಬಸವಣ್ಣವ್ರ ಸ್ಫೂರ್ತಿ. ನನಗೆ ಕಾಯಕ ಮತ್ತು ದಾಸೋಹವನ್ನು ಕಲಿಸಿದವರು ವಿಶ್ವಗುರು ಬಸವಣ್ಣವರು. ಅವರು ಪೂಜೆ ಮಾಡೋದು ನಿಮಿತ್ತ ಅಂತ ಹೇಳ್ತಾರೆ ಅಷ್ಟೇ. ಪೂಜೆಯ ಒಂದು ಭಾಗ ಅಷ್ಟೇ. ಒಂದು ಪ್ರಧಾನವಾಗಿ ತಗೊಂಡದ್ದು ಅವರು ಕಾಯಕ ಮತ್ತು ದಾಸೋಹ. ಅದು ನಮ್ಮ ಮೇಲೆ ಪ್ರಭಾವ ಚೆನ್ನಾಗಿ ಬರುತ್ತೆ. ನಾವು ಕಾಯಕದಲ್ಲೇ ಪೂಜೆಯನ್ನು ಕಾಣ್ಬೋದು, ದಾಸೋಹದಲ್ಲಿ ಲಿಂಗವನ್ನು ಕಾಣ್ಬೋದು. ಕಾಯಕ ಮಾಡ್ತಾ ಇದ್ದೀವಲ್ವ, ಕಾಯಕ ಮಾಡ್ತಾ ಇದ್ದರೆ ಅದು ಪೂಜೆನೇ. ನಾವು ನಿಮ್ಮ ಜೊತೆ ಮಾತಾಡ್ತಿರೋದೊಂದು ಕಾಯಕ, ಇದು ಒಂಥರ ಪೂಜೆ. ಇದು ನಾವು ಮಕ್ಕಳ ಜೊತೆ ಕಮ್ಯುನಿಕೇಷನ್ ಮಾಡ್ತಿರೋದು ಒಂದು ಕಾಯಕ, ಪೂಜೆ. ಅವ್ರ ಜೊತೆ ಊಟ ಮಾಡ್ತಾ ಇದ್ದರೆ ಅವ್ರ ಜೊತೆ ಕಾಯಕ, ದಾಸೋಹ. ಈ ರೀತಿ ಲಿಂಗವನ್ನು ಅಲ್ಲೇ ಕಾಣ್ಬೋದು ಅನ್ನೋ ಒಂದು ಬಸವಣ್ಣವ್ರ ಕಾನ್ಸೆಪ್ಟ್. ಅದು ನಮ್ಮ ಮೇಲೆ ತುಂಬ ಪ್ರಭಾವ ಬೀರುತ್ತೆ ಧಾರ್ಮಿಕವಾಗಿ. ನಮ್ಮ ಇತ್ತೀಚಿನ ದಿನಗಳಲ್ಲಿ ನನ್ನ ಮೇಲೆ ಪ್ರಭಾವ ಬೀರಿದಂಥ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ತಗಡೂರು ಟಿ.ಎಸ್. ಸುಬ್ಬಣ್ಣವರು. ಅವರನ್ನು ನನ್ನ ಬಾಲ್ಯದಿಂದ ನೋಡಿದ್ದೆ, ಹತ್ರಕ್ಕೆ ಹೋಗೋಕ್ಕೆ ಭಯ ಪಡ್ತಿದ್ವಿ. ಯಾಕಂದರೆ ಮಹಾನ್ ವ್ಯಕ್ತಿಗಳವರು, ಗಾಂಧೀಜಿಯವರ ಜೊತೆ ಇದ್ದಂಥವರು, ಅವರ ಒಂದು ಸ್ವಾತಂತ್ರ್ಯ ಚಳವಳಿಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿ ಚಳವಳಿ ಮಾಡಿದಂಥವ್ರು. ಹಲವಾರು ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಸಾಕಷ್ಟು ಬಡ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಂಥವ್ರು. ಅಂಥವ್ರ ಜೊತೆ ನಾವು ಸಣ್ಣವರಾಗಿದ್ದ ಮಾತಾಡೋಕ್ಕಾಗ್ತಿಲ್ಲ, ಬಟ್ ನೋಡ್ತಿದ್ವಿ. ಅವರು ನಮಗೊಂಥರ ಸ್ಫೂರ್ತಿದಾಯಕವಾಗಿ ಕಾಣ್ತಾಯಿದ್ರು. ಅವರ ವಿಷಯನ ನಮಗಿಂತ ದೊಡ್ಡವ್ರು ತಿಳಿಸ್ತಾಯಿದ್ರು. ಅವರು ಬ್ರಹ್ಮಚಾರಿಗಳು, ಅವರು ಸದಾ ಸಮಾಜ ಸೇವೆಯಲ್ಲಿ ಇರ್ತಾರೆ. ಮಕ್ಕಳ ಕಂಡ್ರೆ ಭಾಳ ಪ್ರೀತಿ ಅವರಿಗೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ಅವರಿಗೆ ಉಚಿತ ಊಟ ಕೊಡಬೇಕು ಅನ್ನೋದೇ ಅವ್ರ ಕಾನ್ಸೆಪ್ಟು. ಬಟ್ ಅವ್ರು ಎಷ್ಟು ಸರಳವಾಗಿರ್ತಾರೆ. ಅವರು ಕಾಲು ಒಂದೇ ಜೊತೆ ಚಪ್ಪಲಿ ಅವರು ಹಾಕೋದು, ಅದು ಅರಿಯೋವರೆಗೂ ಹಂಗೆ ಅದನ್ನು ಕೊನೆಯವರೆಗೂ ಬಳಸ್ತಾಯಿದ್ರು. ಬಟ್ ಸರಳತೆಯನ್ನು ಕಲಿಸ್ತಾಯಿದ್ರು ಮೇಡಮ್ ಎಲ್ಲರೂ. ಮತ್ತು ಸ್ವಜನ ಪಕ್ಷಪಾತ ಅವ್ರದ್ದು ಇಲ್ಲವೇ ಇಲ್ಲ. ಅಂಥ ಮಹಾನ್ ವ್ಯಕ್ತಿ ಸುಬ್ಬಣ್ಣವರು. ಈ ಸ್ವಜನ ಪಕ್ಷಪಾತ ಒಂದು ಸಂಸ್ಥೆ ಅಂದ ತಕ್ಷಣ, ಅಥವಾ ಒಂದು ಮಠ ಅಂದ ತಕ್ಷಣ, ಅಥವಾ ಬೇರೆ ಅಂದ ತಕ್ಷಣ ನಮ್ಮವರು ತಮ್ಮವರು ಮತ್ತು ನಮ್ಮ ರಕ್ತ ಸಂಬಂಧಿಗಳು ಅಂತ ಬರುತ್ತೆ. ಆದರೆ ಆ ವ್ಯಕ್ತಿ ಹತ್ರ ಯಾವತ್ತೂ ಬರಲಿಲ್ಲ. ಅವ್ರ ಸಂಬಂಧಿಕರಿದ್ದರೂ ಕೂಡ ಯಾವತ್ತೂ ಅವರು ಹತ್ರ ತಗೊಂಡವ್ರಲ್ಲ ಸುಬ್ಬಣ್ಣವರು. ಅಂಥ ಮಹಾನ್ ವ್ಯಕ್ತಿ ಅವರು ಮನೆಗೆ ಹೋಗಿ ಭಿಕ್ಷೆ ಬೇಡಿ ವಿದ್ಯಾಸಂಸ್ಥೆಯನ್ನು ಕಟ್ಟೋರು. ಯಾಕಂದರೆ ಈ ಕಾಲ ಸುಭಿಕ್ಷವಾಗಿದೆ, ಯಾರು ಹೋಗಿದ್ರೆ ಏನು ಬೇಕಾದರೂ ಕೊಡಬಲ್ಲರು. ಆದರೆ ಸ್ವತಂತ್ರ ಪೂರ್ವದಲ್ಲಿ ಹೊಟ್ಟೆ ಊಟ ಮಾಡೋದಕ್ಕೆ ಕಷ್ಟ ಜನಗಳಿಗೆ. ಇನ್ನು ಮಕ್ಕಳು ಓದಿಸೋದೆಲ್ಲ ಬಂತು, ಅಲ್ಲಿ ಓದ್ಸೋಕ್ಕಾಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವರು ಸಂಸ್ಥೆಗಳನ್ನ ಸ್ಥಾಪನೆ ಮಾಡಿ ಸಾವಿರಾರು ಮಕ್ಕಳನ್ನು ಅವರು ಬೆಳೆಸಿದ್ರು. ಅಲ್ಲಿ ಬೆಳೆದಂಥ ವ್ಯಕ್ತಿಗಳು ಭಾಳ ಉನ್ನತ ಹುದ್ದೆಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥ ಇವರ ಅನಂತಮೂರ್ತಿಯವರು ಕೂಡ ಸಾರ್ವಜನಿಕ ವಿದ್ಯಾಸಂಸ್ಥೆಯ ಹಳೆ ವಿದ್ಯಾರ್ಥಿ. ಮಲಿಯೂರು ಗೋಸ್ವಾಮಿ ಸಾಹಿತಿಗಳು ಕೂಡ ಆ ಸಂಸ್ಥೆಯ ವಿದ್ಯಾರ್ಥಿ. ಇಂಥ ಮಹಾನ್ ವ್ಯಕ್ತಿಗಳು ಬೆಳೀಲಿಕ್ಕೆ ಕಾರಣ ಆದದ್ದು ಟಿ.ಎಸ್. ಸುಬ್ಬಣ್ಣವರ ಆಶಯದಲ್ಲಿ. ಆ ವ್ಯಕ್ತಿ ನಮಗೆ ಆದರ್ಶ. ಇವತ್ತು ಕೂಡ ಸದಾ ಸ್ಮರಣೆಯಲ್ಲಿರ್ತಕ್ಕಂಥ ವ್ಯಕ್ತಿ ಅಂದರೆ ನಮಗೆ ಸುಬ್ಬಣ್ಣವರೇ. ನಾವೇನೇ ಕೆಲಸ ಮಾಡೋಕ್ಕೆ ಹೋದ್ರೂ ನಮ್ಮ ಅಡ್ಡ ಬರೋರು ಸುಬ್ಬಣ್ಣವರೇ. ಸರಳತೆ, ಸಜ್ಜನಿಗೆ. ನಮಗೇನಾದ್ರು ಒಂದು ಆಸೆ ಮನಸ್ಸಲ್ಲಿ ಹುಟ್ಬೋದು, ಸಡನ್ನಾಗಿ ಮನಸ್ಸು ಬರ್ತಾರೆ ಅವರು, ಇದು ಬೇಡ ನಮಗೆ, ಇದು ನಾವು ಸರಳತೆಯಿಂದೇ ಇರೋಣ ಅನ್ನೋ ಒಂದು ನಿಮ್ಮ ಆಲೋಚನೆನ ಅವರು ಮೇಲ್ಪಂಕ್ತಿ ಹಾಕೊಡ್ತಾರೆ. ಮತ್ತು ನಿಮ್ಮ ಮುಂದಿನ ಯೋಜನೆಗಳೇನಿದೆ ಸರ್? ಮೇಡಮ್, ನಮ್ಮಲ್ಲಿ ಸಾಕಷ್ಟು ಯೋಜನೆಗಳು ಮಾಡಬೇಕು ಅನ್ನೋ ಆಸೆ ಇದೆ ಮೇಡಮ್. ಹಿರಿಯರ ಮನೆ ಮಾಡಬೇಕು ಅಂತ ಮೊದಲಿಂದನೂ ಆಸೆ ಇದೆ. ವೃದ್ಧಾಶ್ರಮ ಹಿರಿಯರ ಮನೆ ಅಂದರೆ ಡೇ ಕೇರ್ ಮಾಡೋಣ ಅಂತ. ಏಕೆಂದರೆ ಯಾವ ಉದ್ದೇಶಕ್ಕಾಗಿ ಡೇ ಕೇರ್ ಮಾಡಬೇಕು ಅಂದರೆ, ಇವತ್ತು ಹಿರಿಯರಿಗೆ ಅವರ ಸ್ನೇಹಿತರಾಗಲಿ ಅಥವಾ ಸಹಪಾಠಿಗಳು ಇಂಥವ್ರು ಯಾರೂ ಸಿಗ್ತಾ ಇಲ್ಲ. ಇವತ್ತು ಒಂಟಿತನ ಸಾಕಷ್ಟು ನಾನು ನೋಡಿದ ಮಟ್ಟಿಗೆ ಕಾಡ್ತಾ ಇರುತ್ತೆ. ಯಾವುದೋ ಒಂದು ದೇವಸ್ಥಾನ ಇರಲಿ, ಒಂದು ಕಟ್ಟೆ ಇರಲಿ, ಅಲ್ಲಿ ಒಬ್ಬೊಬ್ಬರೇ ಅನಾಥರ ಥರ ಕೂತಿರ್ತಾರೆ. ಅವ್ರಿಗೆಲ್ಲವೂ ಇರುತ್ತೆ. ಮನೆ ಒಳಗಡೆ ಕೂಡ ಈ ಒಂದು ಆಧುನಿಕ ಯುಗದಲ್ಲಿ ವೃದ್ಧರನ್ನ ಕಡೆಗಣಿಸ್ತಾರೆ. ಊಟ ತಿಂಡಿ ಎಲ್ಲ ಕೊಡ್ತಾರೆ, ಆದರೆ ಅವ್ರ ಜೊತೆ ಬೆರೆಯಲ್ಲ ಯಾರನ್ನು. ಅವ್ರು ನೋಡ್ಕೊತಾರೆ, ಬಟ್ಟೆ ಕೊಡ್ತಾರೆ, ಊಟ ಕೊಡ್ತಾರೆ, ಅವ್ರಿಗೆ ಔಷಧಿಗಳು ಕೊಡ್ತಾರೆ, ಎಲ್ಲವನ್ನೂ ಕೊಡ್ತಾರೆ. ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ ಮನೇಲಿರ್ತಕ್ಕಂಥವ್ರು. ಅವ್ರ ಜೊತೆ ಹೆಂಗಿರಬೇಕು, ಮೊಮ್ಮಕ್ಕಳಾಗಲಿ ಮಕ್ಕಳಾಗಲಿ ವರ್ತನೆಗಳೇ ಸರಿ ಇರೋಲ್ಲ. ನಿಮ್ಗೆ ಯಾಕೆ, ಏನು ಬೇಕು ನಿಮಗೆ, ಊಟ ಮಾಡಿ ತಿಂಡಿ ಆರಾಮಾಗಿರಿ ಅಂತಾರೆ. ಆದರೆ ಮಾನಸಿಕವಾಗಿ ಅವರು ಕುಗ್ತಾ ಇರ್ತಾರೆ ವೃದ್ಧರು. ಅಂಥ ಒಂದಷ್ಟು ಜನನ ಒಂದು ಕಡೆ ಕೂರಿಸಿ ಒಂದು ಹಿರಿಯರ ಮನೆ ಅಂತ ಮಾಡಿ ಡೇ ಕೇರ್. ಅವ್ರಿಗೆ ಬೆಳಿಗ್ಗೆ 9 ಗಂಟೆಗೆ ಬಂದರೆ ಸಂಜೆ ಒಂದು 4 ಗಂಟೆ 5 ಗಂಟೆ ತನಕ ಅವರು ಅಲ್ಲೇ ಅವ್ರ ಉಪಚಾರದ ವ್ಯವಸ್ಥೆ,
ಅವ್ರಿಗೆ ಏನಾದ್ರು ಒಂದು ಸ್ನ್ಯಾಕ್ಸು, ತಿಂಡಿ, ಕಾಫಿ, ಅವ್ರಿಗೆ ಎಂಟರ್ಟೈನ್ಮೆಂಟು, ಒಂದೇನಾದ್ರು ಆಟ, ಕೇರಮ್ ಬೋರ್ಡ್ ಆಡತಕ್ಕಂಥದ್ದು, ಅಥವಾ ಏನಾದ್ರು ಸತ್ಸಂಗ, ಭಜನೆ, ಈ ಥರ ಆದರೆ ಅವ್ರಿಗೆ ಟೈಮ್ ಪಾಸ್ ಆಗಿಬಿಡುತ್ತೆ. ಈ ಥರ ಒಂದು ಡೇ ಕೇರ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಐತೆ ಮೇಡಮ್. ಅದು ಉದ್ದೇಶ ಇನ್ನೂ ಈಡೇರಿಲ್ಲ. ಸೂಕ್ತ ಸ್ಥಳ ಅವಕಾಶ ಸಿಕ್ಕಿದ್ರೆ ಅದನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮತ್ತು ಅದಲ್ಲದೆ ಮೇಡಮ್, ಈಗ ನಮ್ಮ ದೇಶ ಪ್ರೇಮ ಅಂತ ಬಂದಾಗ ನಮಗೆ ಮೊದಲು ಸಿಗೋದು ರೈತರು, ಮತ್ತು ರೈತರು ಬಿಟ್ಟರೆ ಸೈನಿಕರು. ಅವ್ರಿಗಾಗಿ ಏನಾದ್ರು ಒಂದು ಮಾಡಬೇಕು ಅನ್ನೋ ಒಂದು ಉದ್ದೇಶ ನಮ್ಮಲ್ಲಿ ಇದೆ ಮೇಡಮ್. ಈಗಾಗಲೇ ರೈತರಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಆವಾಗವಾಗ ಅವ್ರು ಬರ್ತಾರೆ, ನಮ್ಮ ಜೊತೆ ಬೆರೀತಾರೆ. ಏನಾದ್ರು ಕಾರ್ಯಾಗಾರ ಅಂದರೆ ಇಲ್ಲಿ ನಮ್ಮ ಸ್ಥಳಾವಕಾಶ ಕೊಡ್ತೀವಿ. ರೈತರ ಕಾರ್ಯಾಗಾರ, ಅವ್ರಿಗೆ ಮಾಹಿತಿ ಕೊಡೋವಂಥದ್ದು ಇದ್ದರೆ ಇಲ್ಲಿ ಸಭೆಗಳು ಮಾಡ್ಕೊತಾರೆ. ಅವ್ರು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೀವಿ. ಅವರೆಲ್ಲ ಸಹಕರಿಸ್ತೀವಿ. ಅವ್ರಿಗೂ ಕೂಡ ಒಂದು ರೈತ ಶಾಲೆಯನ್ನೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಈಗ ಮಂಡ್ಯದಲ್ಲಿ ಈಗಾಗಲೇ ಒಬ್ಬರು ರೈತ ಶಾಲೆ ಮಾಡಿದ್ದಾರೆ, ಒಬ್ಬ ಯುವಕ ಮಾಡಿದ್ದಾರೆ. ಅಂದರೆ ರೈತರಿಗೆ ಸಂಜೆ ಶಾಲೆ ಆ ಥರನ ಸರ್? ಇಲ್ಲ ಮೇಡಮ್, ಶಾಲೆ ಅಂದರೆ ಅವ್ರಿಗೆ ಓದಕ್ಕೆ ಬರಬೇಕಾಗಿಲ್ಲ. ಅವ್ರು ಬಂದು ಅವ್ರ ಸಮಸ್ಯೆಗಳಿಗೆ ಪರಿಹಾರ ನಮ್ಮಲ್ಲಿ ಸಿಗ್ತದೆ ಸಾಕು. ರೈತರು ಎಜುಕೇಟ್ ಮಾಡಿದಾರೆ ಸರ್. ರೈತರು ಓದದೇ ಇರ್ಬೋದು, ಆದರೆ ನಮಗಿಂತ ಬುದ್ಧಿವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ ರೈತರು. ಎಲ್ಲದರಲ್ಲೂ ಕೂಡ ಅವರು ಜ್ಞಾನಿಗಳಾಗಿರ್ತಾರೆ. ಅವ್ರಿಗೇನು ಅಂದರೆ ಮಾಹಿತಿ ಕೊರತೆ. ಈ ಆಧುನಿಕ ತಂತ್ರಜ್ಞಾನದ ಬಗ್ಗೆ, ವ್ಯವಸಾಯದ ಬಗ್ಗೆ, ಆಧುನಿಕ ವ್ಯವಸಾಯದ ಬಗ್ಗೆ, ಮತ್ತು ಇವತ್ತೇನು ನಾವು ಹಳೆಯ ಪದ್ಧತಿ ವ್ಯವಸಾಯಗಳು ಮಾಡ್ತೀವಲ್ಲ, ಅದಕ್ಕೊಂದು ಕುಂದುಕೊರತೆಗಳಿರುತ್ತೆ. ಅವ್ರಿಗೆ ಒಂದು ರೋಗದ ಬಗ್ಗೆ ಮಾಹಿತಿ ಇರ್ಬೋದು, ಅದಕ್ಕೆ ಔಷಧಿ ಸಿಂಪಡಣೆ ಹೇಗೆ ಮಾಡಬೇಕು, ಮತ್ತು ಎಲ್ಲೆಲ್ಲಿ ಸರ್ಕಾರದಿಂದ ಬರ್ತಕ್ಕಂಥ ಅನುದಾನಗಳು ಯಾವ ಸಿಗ್ಬೋದು ಅನ್ನೋ ಮಾಹಿತಿಗಳು ಕೊರತೆ ಇದೆ. ಅಂಥವೆಲ್ಲವೂ ಕೂಡ ಇಲ್ಲಿ ಒಂದು ಮಾಹಿತಿ ಕೇಂದ್ರವನ್ನು ಮಾಡಬೇಕು ಅನ್ನೋದೊಂದು ಉದ್ದೇಶ ಇದೆ. ಅದನ್ನು ರೈತರ ಜೊತೆ ಚರ್ಚೆ ಮಾಡ್ತಾಯಿದ್ದೀವಿ ಮೇಡಮ್. ನಮ್ಮಲ್ಲಿ ಸ್ಥಳಾವಕಾಶ ಇದೆ, ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಅದಲ್ತಾನೆ ಒಂದು ಈ ಸೈನ್ಯ ಅಂತ ಬಂದಾಗ ಈ ನಮ್ಮಲ್ಲಿ ಈ ಭಾಗದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಯಾರೂ ಅಷ್ಟಕ್ಕೆ ಸೈನ್ಯಕ್ಕೆ ಹೋಗುವಂಥ ಉತ್ಸಾಹ ತೋರ್ತಾ ಇಲ್ಲ. ಮಡಿಕೇರಿ, ಕುಶಾಲನಗರ ಬಿಟ್ಟರೆ, ಒಂದು 2-3 ಜಿಲ್ಲೆಗಳು ಬಿಟ್ಟರೆ ಈ ಕಡೆ ಭಾಗದಲ್ಲಿ ಯಾರಿಗೂ ಅಷ್ಟು ಆಸಕ್ತಿ ಇಲ್ಲ. ಅದೇ ಉತ್ತರ ಕರ್ನಾಟಕದಲ್ಲಿ ಬೆಳಗಾಂ ಇರ್ಬೋದು, ಬಿಜಾಪುರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಅಲ್ಲಿ ಊರಿಗೊಬ್ಬೊಬ್ಬರು ಒಂದು 10 ಜನ ಸೈನಿಕರು ಇರ್ತಾರೆ ಹೋಗುವಂಥವ್ರು. ಈ ಒಂದು ಯುವಕರಿಗೆ, ನಮ್ಮಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಯುವಕರಿಗೆ ಯಾಕೆ ನಾವು ಈ ಸೈನ್ಯ ಸೇರುವಂಥ ಉತ್ಸಾಹವನ್ನು ತೋರಿಸಬಾರ್ದು, ಅವ್ರನ್ನ ಯಾಕೆ ಒಂದು ಪ್ರೇರೇಪಣೆ ಕೊಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ವೀರಯೋಧ ಅಕಾಡೆಮಿ ಅಂತೇಳಿ ಸ್ಟಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಶುರುವಾಗಿದೆ ಮೇಡಮ್. ಈಗಾಗಲೇ ಅದು ಇನ್ನು ಕೆಲವೇ ತಿಂಗಳಲ್ಲಿ ಅದು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ವೀರಯೋಧ ಅಂದರೆ ಈಗಾಗಲೇ ನಮ್ಮ ಕೇಂದ್ರ ಸರ್ಕಾರದವರು ಅಗ್ನಿವೀರ್ ಒಂದು 18-21 ವರ್ಷದ ಮಕ್ಕಳನ್ನು ಅವನ್ನ ತಗೊಂಡು 4 ವರ್ಷ ಅಗ್ನಿವೀರ್ ಅಂತೇಳಿ ಒಂದು ತರಬೇತಿಯನ್ನು ಕೊಟ್ಟು ಅವ್ರಿಗೆ 4 ವರ್ಷಗಳ ಕಾಲ ಸೈನ್ಯ ತರಬೇತಿಯನ್ನು ಕೊಡ್ತಾರೆ. ಆನಂತರ ಅವರಿಗೆ ಒಂದು ಪ್ಯಾಕೇಜನ್ನು ಕೂಡ ಮಾಡಿದ್ದಾರೆ ಸೆಂಟ್ರಲ್ ಗೌರ್ಮೆಂಟ್ನವರು. ಮೊದಲನೇ ವರ್ಷ ಎಷ್ಟು, 2ನೇ ವರ್ಷ ಎಷ್ಟು, 4 ವರ್ಷ ಸೇರಿದ ಒಂದು 12-13 ಲಕ್ಷ ರೂಪಾಯಿ ಅವ್ರ ಕೈಗೆ ಬರೋಂಗೆ ಮಾಡ್ತಾರೆ. ಈಗ ಅವರು ದೈಹಿಕವಾಗಿ, ಮಾನಸಿಕವಾಗಿ ದೃಢತೆ ಬಂತು ಅವರಿಗೆ. 4 ವರ್ಷ ಧೈರ್ಯನೂ ಬಂತು, ದೃಢತೆ ಬಂದಿದೆ. ಜೊತೆಗೆ ಅವರಿಗೆ ಒಂದು 4 ವರ್ಷದ ಮೇಲೆ ಒಂದು ಪ್ಯಾಕೇಜ್ ಕೊಡ್ತಾರೆ 12-13 ಲಕ್ಷ. ಆ ದುಡ್ಡನ್ನು ಬಳಸ್ಕೊಂಡು ಅವರು ವ್ಯಾಪಾರ, ವಹಿವಾಟು ಅಥವಾ ತಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ಮಾಡ್ಕೋಬೋದು. ಒಂದು ವಿಷಯ ಅದಲ್ಲದೆ ಅವರಿಗೆ ಸಾಕಷ್ಟು ಉದ್ಯೋಗ ಅವಕಾಶಗಳು ಸಿಗುತ್ತೆ. ಒಬ್ಬರು ಸೈನಿಕರಾಗಿ ಕೆಲಸ ಮಾಡಿ ಬಂದರೆ 4 ವರ್ಷ ಸಾಕಷ್ಟು ಕಾರ್ಖಾನೆಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ, ಫ್ಯಾಕ್ಟ್ರಿಗಳಲ್ಲಿ, ಪ್ರೈವೇಟ್ಗಳಲ್ಲಿ ಮೀಸಲಾತಿನೂ ಸಿಗುತ್ತೆ. ಜೊತೆಗೆ ಇವರು ಆರ್ಥಿಕ ಒಂದು ದೈಹಿಕವಾಗಿ ದೃಢತೆ ಇರೋದ್ರಿಂದ, ಆರೋಗ್ಯ ಚೆನ್ನಾಗಿರೋದ್ರಿಂದ ಇವರನ್ನು ಒಂದು ಸೆಕ್ಯೂರಿಟಿ ಲೈನಲ್ಲಿ ಸಾಕಷ್ಟು ಕಂಪ್ನಿಗಳು ಇವ್ರನ್ನ ಜಾಬು ಒಂದು ಉದ್ಯೋಗ ಸಿಗುತ್ತೆ, ಉದ್ಯೋಗ ಅವಕಾಶವೂ ಕೂಡ ದೊರಕುತ್ತೆ ಅವರಿಗೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಒಂದು ಅಗ್ನಿವೀರ್ ಯೋಧ ಅಕಾಡೆಮಿ ಅಂತ ಹೇಳಿ ಮಾಡಿ ಇಲ್ಲಿ ಅವರು ಒಂದಷ್ಟು ಜನ ಇಟ್ಕೊಂಡು ಒಂದು 34. ಅಂದರೆ ಈಗ ವೀರಯೋಧ ಅಕಾಡೆಮಿ ನೀವು ಹೇಳಿದ್ರಲ್ಲ, ಅದು ಯಾವ ರೀತಿ ಇರುತ್ತೆ ಸರ್? ಅದೊಂಥರ ಸ್ಕೂಲ್ ಇದ್ದಂಗೆ ಮೇಡಮ್. ಅಂದರೆ ಆ ಅಗ್ನಿವೀರ ಅದಕ್ಕೆ ರಿಲೇಟೆಡಾ? ಇಲ್ಲ ಮೇಡಮ್, ಸಪ್ರೇಟು. ಅವರು ಅರ್ಜಿ ಹಾಕಕ್ಕೆ ಮೊದಲು ನಮ್ಮಲ್ಲಿ ತರಬೇತಿ ಪಡ್ಕೊಂಡು ಅಲ್ಲಿ ಹೋದಾಗ ತಕ್ಷಣ ಸೆಲೆಕ್ಟ್ ಆಗೋಕೆ ಅನುಕೂಲ ಆಯ್ತಲ್ಲ ಮೇಡಮ್. ಈಗ 6-7-8 ತಿಂಗಳು ಅಂತಂದ್ರೆ ಸೆಂಟರ್. ಹೌದೌದು. ಈಗ ಸೈನ್ಯಕ್ಕೆ ಹೋಗಬೇಕು ಅಂದರೆ ಎಷ್ಟೋ ಜನ ಭಯ ಪಡ್ತಾ ಇರ್ತಾರೆ ಮಕ್ಕಳು. ಜೊತೆಗೆ ಪೋಷಕರು ಕೂಡ ಭಯ ಪಡ್ತಾರೆ, ಅಯ್ಯೋ ಹೋಗೋದೇ ಬೇಡಪ್ಪ ಅಲ್ಲಿಗೆ ಅನ್ನೋ ಒಂದು ಇದಿರುತ್ತೆ. ಆಗ ಅಂಥವ್ರಿಗೆ ನಾವು ಒಂದು 6-7-8 ತಿಂಗಳು
ಒಂದು ತರಬೇತಿ, ಮಾನಸಿಕ ದೃಢತೆ ಬರಬೇಕು ಅವರಲ್ಲಿ. ಮಾನಸಿಕವಾಗಿ ಅವ್ರನ್ನ ನಾವು ತಯಾರು ಮಾಡಬೇಕು ಒಂದು. ಜೊತೆಗೆ ದೈಹಿಕ ದೃಢತೆ, ಅವ್ರಿಗೆ ಪ್ರತಿದಿನ ಎಕ್ಸಸೈಸ್ ಮಾಡಿಸೋಂಥದ್ದು, ಅವರಿಗೆ ಸಾಕಷ್ಟು ವ್ಯಾಯಾಮ ಮಾಡ್ತಕ್ಕಂಥದ್ದು. ಈಗ ನಮ್ಗೆ ಸಾಕಷ್ಟು ಗ್ರೌಂಡ್ ಇದೆ, ಇಲ್ಲೇನು ಕೊರತೆ ಇಲ್ಲ. ಪಾರ್ಕ್ನಲ್ಲಿ ನಾವು ಪರ್ಮಿಷನ್ ತಗೊಂಡಿದ್ದೀವಿ ಆಲ್ರೆಡಿ. ಆ ಪಾರ್ಕಲ್ಲಿ ಎಲ್ಲ ಈ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕಬೇಕು ಅಂತ ಮಾಡಿದ್ದೀವಿ ತರಬೇತಿಗೆ. ಆ ಪಾರ್ಕಲ್ಲಿ ಹಾಕಿದಾಗ ಸಾರ್ವಜನಿಕರು ಬೇಕಾದ್ರೆ ಬಂದು ಉಪಯೋಗ ಪಡ್ಕೊಳ್ಳಿ, ನಮ್ಮ ಈ ಟ್ರೈನರ್ಸ್ಗೂ ಅನುಕೂಲ ಆಗಲಿ ಅನ್ನೋ ಉದ್ದೇಶ ಪಾರ್ಕಲ್ಲೇ ಮಾಡ್ತಾಯಿದ್ದೀವಿ ಅದನ್ನು. ಅದಕ್ಕೂ ವಯೋಮಿತಿ ಇದೆ ಇದೆ ಮೇಡಮ್, 18 ವರ್ಷ ತುಂಬಿರಬೇಕು, 21 ವರ್ಷ ಒಳಗಡೆ ಇರಬೇಕು ಮೇಡಮ್. ಯಾಕಂದರೆ 22-23 ವರ್ಷದಲ್ಲೇ ತಗೊಂಡಂಥದ್ದು. ಈಗ ಗುಂಡ್ಲುಪೇಟೆ ಯಾಕೆ ನನಗೆ ಇದು ಇನ್ಸ್ಪೈರ್ ಜಾಸ್ತಿ ನನಗೆ ಇದಕ್ಕೆ ಇಷ್ಟ ಆಯಿತು ಅಂದರೆ, ಈ ಕಳೆದ ವರ್ಷ ಗುಂಡ್ಲುಪೇಟೆ ತಾಲೂಕಿನ ಒಂದು ಹೆಣ್ಮಗಳು ಅಗ್ನಿವೀರಿಗೆ ಸೆಲೆಕ್ಟ್ ಆದಳು. ಅವಳು ಭಾಳ ಖುಷಿ ವಿಚಾರ ಅದು. ಒಬ್ಬ ಹೆಣ್ಣುಮಗಳು ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ, ಇಡೀ ಜಿಲ್ಲೆಗೇ ಆ ಒಬ್ಬ ಹೆಣ್ಣುಮಗಳು ವೀರಯೋಧಕ್ಕೆ ಸೆಲೆಕ್ಟ್ ಆದಳು ಅಂದರೆ ಖುಷಿ ಆಯಿತು. ಆಕೆ ನನಗೆ ಮೊದಲಿಂದ ಪರಿಚಯ ಇದ್ಲು ಹೆಣ್ಮಗಳು. ಯಾಕೆಂತಂದರೆ ಅವಳು ಓದ್ಲಿಕ್ಕೆ ಬಂದಾಗ ಅವಳಿಗೆ ಮೈಸೂರಲ್ಲಿ ಎಲ್ಲೂ ಸೀಟ್ ಸಿಗಲಿಲ್ಲ ಹಾಸ್ಟೆಲ್, ಆ ಹೆಣ್ಮಗಳಿಗೆ. ಇವತ್ತು ಆಕೆ ಕರೆದು ಎಲ್ಲರೂ ಸನ್ಮಾನ ಮಾಡ್ತಾರೆ, ಬಹುಮಾನಗಳು ಕೊಡ್ತಾರೆ, ವೀರ ಯೋಧಿ ಅಂತೇಳಿ ಆಮೇಲೆ ಭಾಳ ಹೊಗಳಿಕೆ ಮಾಡ್ತಾರೆ. ಅವತ್ತು ಅವಳು ಡಿಗ್ರಿ ಓದ್ಲಿಕ್ಕೆ ಸೇರ್ಬೇಕಾದ್ರೆ ಯಾರೂ ಅವಕಾಶ ಕೊಡಲಿಲ್ಲ. ಯಾರ್ದೋ ಪರಿಚಯದ ಮುಖಾಂತರ ನನಗೆ ಫೋನ್ ಬರುತ್ತೆ, ಮೇಡಮ್ ಈ ಥರ ಹೆಣ್ಮಗಳಿಗೆ ಒಂದು ಅವಕಾಶ ಬೇಕು, ಒಂದು ಸೀಟ್ ಬೇಕು ಅಂದಾಗ ನನ್ನ ಸ್ನೇಹಿತರಾದ ಮಹದೇಶ್ ಅಂತೇಳಿ ಜ್ಯೋತಿರ್ಗಮಯ ಸೇವಾ ಟ್ರಸ್ಟ್ ಮಹದೇಶ್ ಅವ್ರಿಗೆ ಹೇಳಿ, ನೋಡಪ್ಪ ಈ ಹುಡುಗಿ ಒಂದು ಸೀಟ್ ಅವಕಾಶ ಮಾಡಬೇಕಪ್ಪ, ಇದು ತುಂಬ ಬಡತನದಿಂದ ಬಂದಿರೋದು, ವಸತಿ ಇದಕ್ಕೆ ಊಟ ತಿಂಡಿ ಎಲ್ಲ ಉಚಿತವಾಗಿ ಆ ಹೆಣ್ಮಗಳಿಗೆ ಕೊಡಿಸಿದ್ವಿ. ಅದೊಂದು ಹೆಮ್ಮೆ. ನಾವು ಬೆಳೆಸಿದಂಥ, ನಾವು ಕಲಿಸಿದಂಥ ಒಬ್ಬ ಹೆಣ್ಮಗಳು ಇವತ್ತು ದೇಶ ಸೇವೆ ಹೋಗಿದ್ದಾಳೆ ಅಂತ ಹೇಳಿದ್ರೆ ಅದಕ್ಕಿಂತ ಹೆಮ್ಮೆ ಇನ್ನೊಂದಿಲ್ಲ ಮೇಡಮ್, ಸಂತೋಷ. ಅದೊಂದು ಧನ್ಯತಾ ಭಾವ ನಮ್ಮಲ್ಲಿ ಕಾಣ್ತಾಯಿದೆ. ಆ ಒಂದು ಉದ್ದೇಶ ಇಟ್ಕೊಂಡು ನಾವೇ ಯಾಕೆ ಒಂದಷ್ಟು ಸೈನಿಕರನ್ನು ತಯಾರು ಮಾಡುವಂಥ ಶಾಲೆಗಳನ್ನು ನಾವು ತೆರೀಬಾರ್ದು. ಈ ಭಾಗದಲ್ಲಿ ಎಲ್ಲೂ ಇಲ್ಲ. ಚಾಮರಾಜನಗರ, ಮೈಸೂರು ಇರ್ಬೋದು, ಮಡಿಕೇರಿಯಲ್ಲೇ ಇರ್ಬೋದು, ನಾವು ಚನ್ನಪಟ್ಟಣ ಇರ್ಬೋದು, ಬಟ್ ಈ ಭಾಗದಲ್ಲಿ ಎಲ್ಲೂ ಇಲ್ಲ. ಇಲ್ಲೊಂದು ಸ್ಥಳೀಯವಾಗಿ ಮಾಡಿದಾಗ ಇಲ್ಲಿ ಸಾಕಷ್ಟು ಜನ ನಿರುದ್ಯೋಗಿಗಳು ಇದ್ದಾರೆ ಈಗ ಆಲ್ರೆಡಿ. ಅಂಥವ್ರಿಗೆ ಒಂದು ಅವಕಾಶ ಕೊಟ್ಟಂಗೆ ಆಗುತ್ತೆ ಅಂತೇಳಿ ಅದನ್ನೊಂದು ಪ್ರಾರಂಭ ಮಾಡ್ತಾಯಿದ್ವಿ. ಇವೆರಡು ಅಜೆಂಡಾ ಇಟ್ಕೊಂಡಿದ್ವಿ, ಇದನ್ನು ಪೂರ್ಣ ಮಾಡಿ ಆ ನಂತರ ನಾವು ಇದಲ್ಲದೆ ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತೀವಿ ಗ್ರಾಮಾಂತರ ಪ್ರದೇಶದಲ್ಲಿ. ಈಗ ನಮ್ಮ ಅಜೆಂಡಾ, ನಮ್ಮ ಸಂಸ್ಥೆ ಅಜೆಂಡಾ 3: ಅಕ್ಷರ, ಆರೋಗ್ಯ, ಪರಿಸರ ಅನ್ನೋ ಒಂದು 3 ಅಜೆಂಡಾ ಇಟ್ಕೊಂಡಿದ್ವಿ. ನಿಮ್ಮ ಸಂಸ್ಥೆಯಲ್ಲಿ ಇನ್ಯಾರಿದ್ದಾರೆ ಸರ್? ನಮ್ಮ ಸಂಸ್ಥೆ ಒಂದು ಟ್ರಸ್ಟ್ ಇದೆ ಮೇಡಮ್, NGO ಇದು. ಒಂದು 6-7 ಜನ ಒಂದು ಟ್ರಸ್ಟ್ಗಳು ಸಮಾನ ಮನಸ್ಕರು ಸೇರಿ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಪರಸ್ಪರ ಸಹಾಯ ಮಾಡ್ತಾರೆ. ಮುಖ್ಯವಾಗಿ ನಾನಿದ್ದೀನಿ ಅಷ್ಟೇ, ಎಲ್ಲ ನೋಡ್ಕೊಳ್ಳೋಂಥ ವ್ಯವಸ್ಥೆ. ಸಪೋರ್ಟ್ ಬೇಕಾದ್ರೆ ಎಲ್ಲ ನಿಂತು ಅವರು ಸಪೋರ್ಟ್ ಮಾಡ್ತಾರೆ. ಈ ಗ್ರಾಮಾಂತರದ ಹೆಲ್ತ್ ಕ್ಯಾಂಪ್ಗಳು ಮಾಡ್ತೀವಿ. ಆರೋಗ್ಯ ಸಮಸ್ಯೆ ಇದ್ದರೆ ಡಾಕ್ಟ್ರನ್ನ ಎಲ್ಲಿ ಕರೆಸೋದು, ಈ ಕಣ್ಣಿನ ಡಾಕ್ಟ್ರ್ ಕರೆಸಲ್ಲಿ ಅವರಿಗೆ ಕಣ್ಣಿನ ತೊಂದರೆ ಇದ್ದರೆ ಅವರಿಗೆ ಕನ್ನಡಕ ಕೊಡುವಂಥದ್ದು, ಅವರಿಗೆ ಆಪ್ರೇಷನ್ ಮಾಡಿಸೋಂಥ ವ್ಯವಸ್ಥೆ, ಈ ಥರದೆಲ್ಲ ಸಾಕಷ್ಟು ಕ್ಯಾಂಪ್ಗಳನ್ನು ಮಾಡಿದ್ದೀವಿ ಮೇಡಮ್. ಜೊತೆಗೆ ಈ ಧರ್ಮಸ್ಥಳ ಸಂಸ್ಥೆಯವ್ರದ್ದು ಪ್ರತಿಯೊಂದು ತಾಲೂಕಲ್ಲೂ ಒಂದೊಂದು ತಾಲೂಕು ಕಚೇರಿಗಳಿದೆ. ಅವರ ಜೊತೆ ಸೇರಿಕೊಂಡು ಸಾಕಷ್ಟು ಕೆಲಸಗಳನ್ನು, ಈ ಕುಡಿತ ಬಿಡಿಸುವ ಚಟ ಏನಿದೆ ಇದೊಂದು ದೊಡ್ಡ ಪಿಡುಗಾಗಿ ಕಾಡಿಸ್ತಾ ಇದೆ ಮೇಡಮ್. ಇವತ್ತು ಸಣ್ಣ ಮಕ್ಕಳಿಂದ ಹಿಡಿದು ವಯೋವೃದ್ಧರಿಗೂ ಇವತ್ತು ಕುಡಿಯೋರು ಯಾರೂ ಇಲ್ಲ. ಎಲ್ಲರೂ ಕೂಡ ಇವತ್ತು ಸಾಮಾನ್ಯವಾಗಿ ಕುಡಿತ ಕಲ್ತವರೇ ಆಗಿರ್ತಾರೆ. ಎಷ್ಟೋ ಕುಟುಂಬಗಳಲ್ಲಿ ದೊಡ್ಡ ಸಮಸ್ಯೆ ಆಗಿದೆ ಇದು. ಇದಕ್ಕೆ ಪರಿಹಾರವಾಗಿ ಅವರ ಜೊತೆ ಸೇರಿಕೊಂಡು ನಾವು ಮಧ್ಯವರ್ಜನ ಶಿಬಿರಗಳನ್ನು ಮಾಡ್ತೀವಿ. ನಾನು 2 ಶಿಬಿರದ ಅಧ್ಯಕ್ಷತೆಯನ್ನು ನಾನೇ ವಹಿಸಿದ್ದೇನೆ. ಶಿಬಿರದ ಪೂರ್ತಿ ನಿರ್ವಹಣೆ ವಹಿಸ್ಕೊಂಡು ಇಲ್ಲಿ ನಂಜನಗೂಡಲ್ಲೇ 2 ಶಿಬಿರ, ವರ್ಷಕ್ಕೊಂದು ಶಿಬಿರ ಮಾಡ್ತೇವೆ ಮೇಡಮ್. ನಾನು ಶಿಬಿರದ ಅಧ್ಯಕ್ಷನಾಗಿಲ್ಲದೇ ಇದ್ದರೂ ಕೂಡ ಅವ್ರ ಜೊತೆ ನಿಂತ್ಕೊಂಡು ಆ ಕೆಲಸವನ್ನು ಸಂಪೂರ್ಣವಾಗಿ ನಿಭಾಯಿಸ್ತೀವಿ. ಒಂದು 8 ದಿನಗಳ ಕಾಲ ಅವ್ರನ್ನ ಒಂದು ಕಡೆ ಸೇರಿಸಿ, ಚಟಿಕೆ ಬಲಿಯಾದವ್ರನ್ನ ಸೇರಿಸಿ ಅವರಿಗೆಲ್ಲ ಮಾನಸಿಕವಾಗಿ ಅವರಲ್ಲಿರ್ತಕ್ಕಂಥ ಒಳ್ಳೆತನ, ದೌರ್ಬಲ್ಯಗಳನ್ನು ಬಿಡಿಸಿ ಅವರಿಗೆ ಮನವರಿಕೆ ಮಾಡಿಕೊಟ್ಟು, ಕುಟುಂಬ ಅಂದ್ರೇನು, ಹೆಂಡತಿ ಅಂದ್ರೇನು, ಮಕ್ಕಳು ಅಂದ್ರೇನು, ಮತ್ತು ಒಳ್ಳೆಯ ಕುಟುಂಬ ಅಂದರೆ ಹೇಗಿರಬೇಕು. ಅಲ್ಲಿ ಕುಡ್ತಿಗೆ ದಾಸರಾಗೋದು ಅಂದರೆ ಅವರೊಬ್ಬರ ಮೇಲೆ ನಾವು ತಪ್ಪಾಗ್ಲಿಕ್ಕೆ ಬರೋಲ್ಲ. ಯಾಕೆಂದರೆ ಅವ್ರು ಯಾಕೆ ದಾಸರಾಗೋದು ಅನ್ನೋದು ಇಂಪಾರ್ಟೆಂಟು. ಅದು ಕುಟುಂಬದಲ್ಲಿ ನಾನಾ ಥರ ಸಮಸ್ಯೆಗಳಿರ್ಬೋದು. ಆಗ ಹೆಣ್ಣುಮಕ್ಕಳನ್ನು ಕರೆಸಿ ಅವ್ರಿಗೂ ಕೂಡ ಕೌನ್ಸಿಲಿಂಗ್ ಮಾಡುವಂಥ ಕೆಲಸವನ್ನು ನಾವು ಅಲ್ಲಿ ಅಂದರೆ ಆಪ್ತ ಸಮಾಲೋಚನೆ ಕುಟುಂಬದವ್ರಿಗೂ ನೀವು? ಹೌದು ಮೇಡಮ್, ಖಂಡಿತ.
ಅವ್ರು ಯಾರು ಕೊಡ್ತಾ ಬಿಡೋದು ಅವ್ರನ್ನೂ ಅವತ್ತೇ ಕರೆಸಿ ಅವರಿಗೆ ಬೇರೆ ಕ್ಲಾಸು ಇವರಿಗೆ ಬೇರೆ ಕ್ಲಾಸು ಸಾಕು ಆಯಿತಾ. ಆ ಥರ ಮಾಡಿ ಆಪ್ತ ಸಮಾಲೋಚನೆ ಮಾಡಿ ಅವರಿಗೆ ಆಗ ಪುನಃ ಗಂಡ ಹೆಂಡ್ತಿರು ಒಂದೇ ರೀತಿ ಅವರು ಒಂದೇ ಕುಟುಂಬದಲ್ಲಿ ಚೆನ್ನಾಗಿ ಹೋಗ್ಬೇಕು ಅನ್ನೋಂಥ ಒಂದು ಕಾರ್ಯಕ್ರಮವನ್ನು ಚೆನ್ನಾಗಿ ಮಾಡ್ತಾಯಿದ್ದಾರೆ ಅವರು. ಅದಕ್ಕೆ ನಾವು ಬೆಂಬಲವಾಗಿ ನಿಂತ್ಕೊಂಡು ಅದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಮಾಡ್ತೀವಿ. ಮತ್ತು ಪರಿಸರ ಸಂಬಂಧಿ ಕಾರ್ಯಕ್ರಮಗಳು ನಮಗೆಲ್ಲ ಸರ್ಕಾರಿ ಶಾಲೆ, ಸರ್ಕಾರಿ ಜಾಗಗಳು ಸಿಗುತ್ತೆ, ಹಾಸ್ಪಿಟ್ಲ್ ಆವರಣ ಇರ್ಬೋದು, ಶಾಲಾ ಆವರಣ ಇರ್ಬೋದು, ಅಲ್ಲೆಲ್ಲ ಸಾಕಷ್ಟು ಗಿಡಗಳನ್ನು ವರ್ಷಕ್ಕೆ 100-200 ಗಿಡಗಳನ್ನೇ ನಮ್ಮಿಂದ ನಡೆಸಿ ಅದನ್ನು ಪೋಷಣೆ ಮಾಡುವಂಥ 1 ವರ್ಷ ಅಥವಾ 2 ವರ್ಷಗಳ ಪೋಷಣೆ ಮಾಡೋದು ಆವಾಗ ಅಂಥ ಕೆಲಸಗಳನ್ನು ಮಾಡ್ತೀವಿ. ಜೊತೆಗೆ ನಮ್ಮ ಮಕ್ಕಳಿಗೆ ಅದು ಅವೇರ್ನೆಸ್ ಮಾಡಬೇಕು ಅಂತೇಳಿ, ಒಂದು ಸಾಮಾನ್ಯ ಪ್ರಜ್ಞೆ ಇರಲಿ ಅಂತೇಳಿ ನಾವೊಂದಷ್ಟು ಇಲ್ಲಿ ಬೀಜಗಳನ್ನು ತಂದಿಟ್ಕೊಂಡು ಪಾಕೆಟಲ್ಲಿ ಹಾಕಿ ಅದನ್ನು ಪೈರು ಬೆಳೆಸಿ ಅದನ್ನು ಒಳ್ಳೆಯ ಹಣ್ಣಿನ ಗಿಡಗಳಿರ್ಬೋದು ಅಥವಾ ಎಲ್ಲರೂ ಇಷ್ಟಪಡೋಂಥ ಈ ಕರಿಬೇವು ಗಿಡ ಇರ್ಬೋದು, ಹಣ್ಣಿನ ಗಿಡಗಳು, ಈ ಲಕ್ಷ್ಮಣ ಫಲ, ರಾಮಫಲ ಇಂಥ ಗಿಡಗಳೆಲ್ಲ ವಿಶೇಷವಾಗಿ ಬೆಳೆಸಿ ಅದನ್ನು ನಾವು ಬಂದವ್ರಿಗೆ ಉಚಿತವಾಗಿ ಕೊಡ್ತೇವೆ. ಅದಕ್ಕೆ ನಾವು ತಗೊಳ್ಳೋದು. ಯಾಕೆ ನಮಗೆ ಅವ್ರು ಗಿಡ ನೆಟ್ಟರೆ ಸಾಕು, ನಮ್ಮ ಕೆಲಸ ಅವ್ರು ಮಾಡ್ತಾರಲ್ಲ, ಅವ್ರ ಫಲ ಅವರೇ ತಗೊಳ್ಳಿ, ಬಟ್ ಗಿಡ ನೆಟ್ಟಂಗೂ ಆಗಬೇಕು, ಆ ಫಲ ಅವರೇ ಅನುಭವಿಸ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆ ಥರ ಪ್ರತಿ ವರ್ಷ 1000 ಗಿಡಗಳನ್ನು ಬೆಳೆಸ್ತಾರೆ ನಮ್ಮ ಮಕ್ಕಳು. ಅದನ್ನು ಉಚಿತವಾಗಿ ಬಂದವರು ಯಾರು ನಿಮ್ಮ ಮಂತ್ರ ಬರ್ತೀರಿ ನೀವು ಆಗ್ತೀವಿ ಆಸಕ್ತಿ ಬಿಟ್ಟು ತಗೊಂಡೋಗಿ ನಿಮ್ಗೆ ಎಷ್ಟು ಬೇಕು ತೊಗೊಂಡೋಗಿ ಅಂತ ಆ ಥರ ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಮೇಡಮ್. ಈ ಥರ ಆವಾಗವಾಗ ಏನೇನು ಹಲವಾರು ಕಾರ್ಯಕ್ರಮಗಳನ್ನು ಸಂಬಂಧಪಟ್ಟವ್ರ ಜೊತೆ ಈ ಪರಿಸರ ಕಾರ್ಯಕ್ರಮದಲ್ಲಿ ಇನ್ನೊಂದು ಬಹುಮುಖ್ಯವಾದ ಕಾರ್ಯಕ್ರಮ ಅಂತ ಹೇಳಿದ್ರೆ ಈ ನಂಜನಗೂಡು ಕಪಿಲಾ ನದಿಯಿಂದ ಸ್ವಚ್ಛ ಮಾಡತಕ್ಕಂಥದ್ದು. ಅದನ್ನು ವರ್ಷಕ್ಕೊಂದು ಒಮ್ಮೆ ಅಥವಾ 2 ಸಾರಿ ಈ ನಂಜನಗೂಡಿನ ಯುವ ಬ್ರಿಗೇಡ್ ಅಂತೇಳಿ ಒಂದು ಸಂಸ್ಥೆ ಇದೆ. ಯುವ ಬ್ರಿಗೇಡ್ನವ್ರು ನಮ್ಗೆ ಆಹ್ವಾನ ಕೊಡ್ತಾರೆ, ನಿಮ್ಮ ಮಕ್ಕಳು ನಮ್ಮ ಜೊತೆ ಸೇರಿಕೊಂಡು ನೀವು ಮಾಡಿ ಅಂತೇಳಿ. ಆಗ ನಮ್ಮ ಮಕ್ಕಳಿಗೆ ಅವೇರ್ನೆಸ್ಸು, ಜೊತೆಗೆ ನಾವು ಹೊಳೆಯನ್ನು ಶುಚೀಕರಣ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಅವ್ರ ಜೊತೆ ಸೇರ್ಕೊಂಡು ಮಾಡ್ತೀವಿ. ಒಂದು 2 ದಿನಗಳ ಕಾಲ ಇಡೀ ಟನ್ಗಟ್ಟಲೆ ಕಸವನ್ನು ಹೊರಗಡೆ ತೆಗೆದು ಅದನ್ನು ಹೊರಗಡೆ ಹಾಕೋಂಥದ್ದು. ಸಾಕಷ್ಟು ಕಲುಷಿತಗೊಂಡಿದೆ ನದಿಗಳಲ್ಲಿ. ಅದು ಅವೇರ್ನೆಸ್ ನಮ್ಮ ಮಕ್ಕಳಿಗೆ ಒಂದು ಅಭ್ಯಾಸ ಆದಂಗೆ ಆಗುತ್ತೆ, ಮತ್ತು ಒಂದು ಪ್ರೇರಣೆ ಆಗುತ್ತೆ. ಈ ಥರ ಕಸವನ್ನು ನಾವು ನದಿಗೆ ಹಾಕಬಾರ್ದು ಅಂತೇಳಿ. ಜೊತೆಗೆ ಸಾಮಾನ್ಯ ಸೇವೆ ಮಾಡಿದ್ರೆ ತೃಪ್ತಿ ಆಗುತ್ತೆ ಅಂತೇಳಿ ಅದಕ್ಕೆ ತೊಡಗಿಸ್ಕೊತೀವಿ. ವರ್ಷಕ್ಕೆ 1-2 ಸರಿ ಅದನ್ನು ಮಾಡ್ತೀವಿ. ಇದು ಪರಿಸರ ಕಾರ್ಯಕ್ರಮ. ಆರೋಗ್ಯ ಕಾರ್ಯಕ್ರಮ ಮಾಡ್ತೀವಿ. ಅಕ್ಷರ ಕಾರ್ಯಕ್ರಮದಲ್ಲಿ ನಮ್ಮ ಮಕ್ಕಳಿಗೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ, ಊಟದ ವ್ಯವಸ್ಥೆ, ಅವರಿಗೆ ಮಾನಸಿಕವಾಗಿ ಮನೋಬಲಪರವಾಗಿ ಅವ್ರು ಬೆಳೆಸ್ತಕ್ಕಂಥ ಕೆಲಸನ ಮಾಡ್ತೀವಿ. ಸಾಹಿತ್ಯಿಕವಾಗಿ ಹೇಳಬೇಕು ಅಂದರೆ ಮೇಡಮ್, ಈಗ ನಾವು ನಮ್ಮ ಸಂಸ್ಥೆಯಿಂದನೇ ಒಂದು ದ್ವೈಮಾಸಿಕ ಪತ್ರಿಕೆಯನ್ನು ಒಂದು ಮಾಡಬೇಕು ಅನ್ನೋ ಒಂದು ಇಚ್ಛೆ ಭಾಳ ಇತ್ತು. ಅದಕ್ಕೆ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಮಾಡಿಸಿ ಶರಣ ಭಾರತ ಅಂತ ಅದಕ್ಕೆ ಹೆಸರಿಟ್ಟಿದ್ದೀವಿ ಮೇಡಮ್. ಅದಕ್ಕೆ ಏಕೆಂದರೆ ಶರಣ ಭಾರತ ಅಂತ ಯಾಕೆ ಇಟ್ವಿ ಅಂತ ಹೇಳಿದ್ರೆ, ಇವತ್ತು ಬಸವಣ್ಣನವರು ಮತ್ತು ಬಸವಾದಿ ಪ್ರಮಥಗಳ ಆದರ್ಶಗಳು, ಅವ್ರು ಬೆಳೆದದ್ದು, ಅವ್ರು ಸಮಾಜಕ್ಕೆ ಕೊಟ್ಟದ್ದು, ವಚನ ಸಾಹಿತ್ಯ ಸಾಕಷ್ಟು ಕೊಡುಗೆ ನಮ್ಮ ಸಮಾಜಕ್ಕೆ ಕೊಟ್ಟಿದ್ದಾರೆ. ಅಂಥವರ ಹೆಸರಿಟ್ಟಿರೋದಕ್ಕೆ ಸೂಕ್ತ ಅಂತೇಳಿ ಅದಕ್ಕೆ ಶರಣ ಭಾರತ ಅಂತ ಇಟ್ಟಿದ್ದೀವಿ. ಈ ಒಂದು ಸಂಚಿಕೆಯನ್ನು ನಮ್ಮ ಸಂಸ್ಥೆಯಿಂದ ಹೊರತರಬೇಕು ಅಂತೇಳಿ ಈಗಾಗಲೇ ಅದಕ್ಕೆ ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ. ಶೀಘ್ರದಲ್ಲಿ ಅದನ್ನು ಬಿಡುಗಡೆ ಮಾಡುವಂಥ ಒಂದು ಕಾರ್ಯಕ್ರಮ. ಅಂದರೆ ಯಾವ ರೀತಿ ಸಾಹಿತ್ಯದ ಬಗ್ಗೆ ಅಥವಾ ಬರೀ ಇದು ಸೇವೆಗೆ ಸೀಮಿತ ಆ ಥರ ಇಟ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ಆ ಥರ ನಿಮ್ಮ ಪ್ಲಾನ್ಸ್ ಇದೆ ಸರ್? ಅದರ ಮೌಲ್ಯಗಳ ಬಗ್ಗೆ, ವೈಚಾರಿಕತೆಯು ತುಂಬ ಅವಶ್ಯಕತೆ ಇದೆ. ಇವತ್ತು ನಾವು ಎಷ್ಟೇ ವಿದ್ಯಾವಂತರಾದರೂ ಕೂಡ ಮೌಢ್ಯಗಳ ಕಡೆ ನಾವು ಮುಖ ಮಾಡ್ತಾ ಇದ್ದೀವಿ. ಇವತ್ತು ಆ ಮೌಢ್ಯಗಳನ್ನ ಅಳಿಸುವಂಥ ಕೆಲಸವನ್ನು ಮಾಡಬೇಕು. ಎಲ್ಲರೂ ಕೂಡ ವೈಚಾರಿಕತೆ ಕಡೆ ತಿರುಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಶರಣ ಭಾರತ ಪತ್ರಿಕೆಯನ್ನು, ಆ ಪತ್ರಿಕೆಯ ಮುಖಾಂತರ ನಮ್ಮಲ್ಲಿ ವೈಚಾರಿಕ ಲೇಖನಗಳು ಜೊತೆಗೆ ಆದರ್ಶ ವ್ಯಕ್ತಿಗಳನ್ನು ಮುಂಚೂಣಿ ತರಬೇಕು ಅಂತ ಈಗಾಗಲೇ ಹೇಳಿದ್ರು. TS ಸುಬ್ಬಣ್ಣವರು ಆದರ್ಶ ವ್ಯಕ್ತಿಗಳು ನಮ್ಮಲ್ಲೇ ಆಗೇ ಹೋಗಿದ್ದಾರೆ. ಅವರು ನಮ್ಮ ತಾಲೂಕಿನವರೇ. ಆದರೆ ಇಲ್ಲಿ 199 ಜನಕ್ಕೆ ಇವತ್ತು ಅವ್ರ ಬಗ್ಗೆ ಗೊತ್ತಿಲ್ಲ. ನಮ್ಮ ಟಿ ನರಸೀಪುರ ತಾಲೂಕಲ್ಲಿ ವಿದ್ಯೋದಯ ವಿದ್ಯಾಸಂಸ್ಥೆ ಅಂತೇಳಿ ಸಂಸ್ಥಾಪಕರು ಅವರು ನಮ್ಮ ನಡುವೆನೇ ಶಿವಾನಂದ ಶರ್ಮಾ ಅಂತೇಳಿ, ಅವರು ಕೂಡ ನರಸೀಪುರ ತಾಲೂಕಿನವರೇನೆ. ಅವರು ಕೂಡ ಸ್ವಾತಂತ್ರ್ಯ ಪೂರ್ವದಲ್ಲೇ ಸಾಕಷ್ಟು ಸೇವೆಗಳನ್ನು ಮಾಡಿ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವ ಮತ್ತು ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಮಾಡಿದ್ರು. ಇವತ್ತು ಕೂಡ ಅವರ ವಿದ್ಯಾಸಂಸ್ಥೆಯಲ್ಲಿ ನಡೀತಕ್ಕಂಥದ್ದು ಪ್ರತಿದಿನ ಮಧ್ಯಾಹ್ನದ ಬಿಸಿ ಊಟವನ್ನು ಸಣ್ಣ
ಪ್ರೈಮರಿ ಶಾಲೆಯಿಂದ ಹಿಡಿದು ಕಾಲೇಜು ವಿದ್ಯಾರ್ಥಿಗಳು ಕೂಡ ಇಡೀ ಕರ್ನಾಟಕದಲ್ಲಿ ಎಲ್ಲರೂ ಬಿಸಿ ಊಟ ಕೊಡ್ತಾ ಇದ್ದಾರೆ. ಅದೊಂದು ಸಂಸ್ಥೆ ವಿದ್ಯೋದಯ ವಿದ್ಯಾಸಂಸ್ಥೆ TNC. ಕಾಲೇಜಿಗೆ ಎಲ್ಲಿ ಕೊಡ್ತಾ ಇದ್ದಾರೆ? ಎಲ್ಲೂ ಕೊಡ್ತಾರೆ. ಹೈಸ್ಕೂಲ್ ಮಾತ್ರ ಕೊಡ್ತಾ ಇದ್ದಾರೆ. ಅವರು PUC ಕಾಲೇಜು ಎಲ್ಲ ಅವ್ರ ಸಿಬ್ಬಂದಿಗಳೂ ಕೂಡ ಅಲ್ಲೇ ಊಟದ ವ್ಯವಸ್ಥೆ ಇವತ್ತು ಪ್ರತಿನಿತ್ಯ ನಡೀತಾ ಇದೆ. ಅದೇ ರೀತಿ ಅವರ ಆದರ್ಶಗಳು ಚೆನ್ನಾಗಿದೆ. ಇವತ್ತು ನಮ್ಮಂಥ ಸಂಸ್ಥೆಗಳಿಗೆ, ನೂರಾರು ಸಂಸ್ಥೆಗಳಿಗೆ ಅವರು ಪ್ರತಿ ವರ್ಷ ಸಹಾಯಧನ ಕೊಡ್ತಾರೆ. ಅವ್ರು ಕೊಡ್ತ ಸಹಾಯಧನ ದುಡ್ಡೇನು ಕೊಡಲ್ಲ, ಅವರು ಅಕ್ಕಿ ಕೊಟ್ಟು ಕಳಿಸ್ತಾರೆ. ಅವರು ರೈಸು, ಮೈಸೂರಿನ ಶಕ್ತಿಧಾಮಕ್ಕಿರ್ಬೋದು, ನಮ್ಮಂಥ ಸಂಸ್ಥೆಗಳು ದೊಡ್ಡ ದೊಡ್ಡ ದೀನಬಂಧು ಆಶ್ರಮ ಇಲ್ಲಿ ಚಾಮರಾಜನಗರದಲ್ಲಿದೆ, ಜಯದೇವ್ ಅಂತೇಳಿ, ಅವರು ತುಂಬ ನಿಸ್ವಾರ್ಥ ಜೀವಿಗಳು. ಜಯದೇವ್ ಅವರು ನಮ್ಮ ಯಾರು ರಾಷ್ಟ್ರಕವಿ ಶಾಶಿ ಮರುಳುಸಿದ್ದಪ್ಪನ ಇದ್ದರು, ಅವರ ಪುತ್ರ, ಅವರ ಪುತ್ರ ಅವರು ಬ್ರಹ್ಮಚಾರಿಯಾಗಿ ಸಾಕಷ್ಟು ಮಕ್ಕಳನ್ನ ಸಾಕಿದ್ದಾರೆ. ಅವರು ಕಾಡಂಚಲಿ ಗ್ರಾಮದ ಮಕ್ಕಳನ್ನ ಸಾಕಿ ಇವತ್ತು ಒಂದು ಒಳ್ಳೆಯ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅಲ್ಲಿಗೂ ಕೂಡ ಇವರ ಒಂದು ಅನುದಾನ ಪ್ರತಿ ವರ್ಷ ನಮ್ಮಂಥ ಸಂಸ್ಥೆಗಳ ಸಾಕಷ್ಟು ಶಿವಾನಂದ ಶರ್ಮ ಅವರ ಹೆಸರಲ್ಲಿ ಅನುದಾನ ಕೊಡ್ತಾರೆ. ನಿಜವಾಗಲೂ ಅದೊಂದು ಹೆಮ್ಮೆಯ ವಿಷಯ. ಇದು ಸದ್ದು ಗದ್ದಲವಿಲ್ಲದೆ ಯಾರಿಗೂ ಗೊತ್ತಾಗದೇ ಇದ್ದಂಗೆ ನಡೀತಾ ಇದೆ ಸಂಸ್ಥೆ. ಇಂತಹವ್ರನ್ನೆಲ್ಲ ಹೊರಗೆ ತರಬೇಕು ಅಂತ ಅದೊಂದು ಇದೆ ನಿಮ್ಮ ನಮ್ಮ ತಾಲೂಕಿನಲ್ಲಿ, ನಮ್ಮ ಸುತ್ತಮುತ್ತ ಪತ್ರಿಕೆಯಲ್ಲಿ ಎಲೆಮರೆಕಾಯಿ ಅಂತ ಸಾಕಷ್ಟು ಜನ ಆಗಿ ಹೋಗಿದ್ದಾರೆ. ಕಲೆ, ಸಂಸ್ಕೃತಿ, ಸಾಹಿತ್ಯ ಇವೆಲ್ಲವೂ ಕೂಡ ಮೇಳೈಸಿದಂಥ ಒಂದು ಪತ್ರಿಕೆ ಆಗಬೇಕು. ಯಾರ್ಯಾರು ಯಾವ್ಯಾವ ಕ್ಷೇತ್ರದಲ್ಲಿ ಸೇವೆ ಮಾಡಿದ್ದಾರೆ ಅಂಥವ್ರನ್ನ ಗುರುತಿಸಿ ಅವ್ರನ್ನ ಈ ಪತ್ರಿಕೆ ಮುಖಾಂತರ ಹೊರತರಬೇಕು ಅನ್ನೋದೊಂದು ನಮ್ಮ ಒಂದು ಆಸೆ ಆಗಿದೆ. ಅದಕ್ಕಾಗಿ ಈ ಶರಣ ಭಾರತ ಅನ್ನೋ ಪತ್ರಿಕೆಯನ್ನು ಶೀಘ್ರದಲ್ಲೇ ಹೊರತರಲಿಕ್ಕೆ ಪ್ರಯತ್ನ ನಡೀತದೆ. ಅದಕ್ಕೆ ಸಂಪಾದಕ ಮಂಡಳಿಯನ್ನು ಕೂಡ ನಮ್ಮಲ್ಲಿ ಏನು ಹೋಗಿ ಕನ್ನಡ ಅಭ್ಯಾಸ ಮಾಡಿ ಹೊರಗಡೆ ಹೋಗಿದ್ದಾರೆ ಹಲವಾರು ಜನ ಇದ್ದಾರೆ. ಕನ್ನಡ MA ಮಾಡಿರತಕ್ಕಂಥವ್ರು, ಡಾಕ್ಟ್ರೇಟ್ ಮಾಡಿರ್ತಕ್ಕಂಥವ್ರು, ಅವರೇ ಸಂಪಾದಕರಾಗಬೇಕು. ಸಂಪಾದಕ ಮಂಡಳಿ ನಮ್ಮ ಮಕ್ಕಳೇ ಇರಬೇಕು ಅನ್ನೋದು ಆಸೆ ನನಗೆ. ಆ ಮಕ್ಕಳ ಕೈಲೇ ಬರೆಸಬೇಕು, ಅವರೇ ಸಂಪಾದಕರಾಗಬೇಕು, ಅವರೇ ಮುಂಚೂಣಿಯಲ್ಲಿರಬೇಕು ಅನ್ನೋ ಒಂದು ಆಸೆಯಿಂದ ಈ ಪತ್ರಿಕೆ ಮಾಡ್ತಾರೆ. ಇದುವರೆಗೆ ನಾವು ಸೋಮಶೇಖರ ಮೂರ್ತಿ ಸರ್ ಹತ್ರ ಇಷ್ಟೊತ್ತು ಒಂದು ಸಂವಾದ ನಡೆಸಿದ್ವಿ. ಅವರ ಒಂದು ಜೀವನ ಶೈಲಿ, ಮುಂದಿನ ಯೋಜನೆಗಳು ಎಲ್ಲ ನೋಡ್ತಾ ಇದ್ದರೆ ಇವರೇ ಒಂದು ವ್ಯಕ್ತಿಯಲ್ಲ ಶಕ್ತಿ ಅಂತಾರಲ್ಲ, ಆ ಥರ ಒಂದು ಶಕ್ತಿಯಾಗಿ ನಿಂತಿದ್ದಾರೆ. ಮತ್ತು ಎಲ್ಲ ರೀತಿಯ ಸಮಾಜಮುಖಿ, ಜೀವನಮುಖಿ ಯೋಜನೆಗಳು ಇವರ ಬದುಕಲ್ಲಿ ಅದು ಹಾಸುಹಕ್ಕಾಗಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವರು ಅದನ್ನೇ ಜೀವನ ಮಾಡ್ಕೊಂಡಿದ್ದಾರೆ. ಇಂತಹ ಒಬ್ಬ ನಿಸ್ವಾರ್ಥ ಜೀವಿ ನಮ್ಮ ಜೊತೆ ಇದ್ದಾರೆ ಅನ್ನೋದೇ ನಮಗೊಂದು ಹೆಮ್ಮೆಯ ವಿಷಯ. ಧನ್ಯವಾದಗಳು ಸರ್. ನಮ್ಮ ಅಮೋಘಂ ಚಾನೆಲ್ನ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ ಧನ್ಯವಾದಗಳು. ನಿಮ್ಮ ಎಲ್ಲ ಯೋಜನೆಗಳಿಗೂ ದೇವರು ಒಳ್ಳೇದು ಮಾಡಲಿ, ಶಕ್ತಿ ಕೊಡಲಿ. ಇಂತಹ ನೂರಾರು ಯೋಜನೆಗಳು ನಿಮ್ಮಿಂದ ಆಗಲಿ, ಸಮಾಜಕ್ಕೆ ಒಳ್ಳೆಯದಾಗಲಿ, ನಿಮಗೂ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ ಸರ್. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೂ ಅಮೋಘಂ ಚಾನಲ್ಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.